ಸವಣಕರೆ ಕೇಳು, ದೇವಿಯ ಕ್ಷಣ ನಿಂತು ಹೋರಾಡಿದ ಯಾರೂ ಬದುಕುಳಿಯಲಿಲ್ಲ. ಉಳಿದ ಸೈನ್ಯವು ಹೆದರಿ ಓಡಿ ಹೋಯಿತು. ರಣರಂಗಗಳಲ್ಲಿ ಬಿದ್ದು ಸಾಲು ಸಾಲ ಹೆಣಗಳನ್ನು ನೋಡಿ ಚಕ್ಷು ರಾಕ್ಷಸನು ತಲೆಯ ಮೇಲೆ ಕೈಯಿಟ್ಟು ಕುಳಿತನು. ಶಿವ ರಾಕ್ಷಸರ ಕಾಲಕ್ಕೆ ಹೇಗಿರುವುದೋ ಎಂದು ರಾಕ್ಷಸರಿಗೆ ಇಂಥ ಪರಾಭವ ಎಂದು ಉಂಟಾಯಿತು. ನಸಿಲೋಮನು ರುದ್ರನು ಮಡಿದದ್ದು ಇದು ಬಹಳ ಆಶ್ಚರ್ಯವಾಗಿಲ್ಲ. ಅಲ್ಲದೆ ಅಸಂಖ್ಯಾತ ರಾಕ್ಷಸರನ್ನು ಕೊಂದಿದ್ದಾಳೆ. ಇವಳು ನಿಜವಾಗಿಯೂ ಅಸುರರಿಗೆ ಮೃತ್ಯುವೇ ಹೌದು. ಇವಳು ಸ್ತ್ರೀ ಅಲ್ಲ, ಇವಳು ನುಡಿದು ಬಿಲ್ಲನ್ನು ಹಿಡಿದಳೆಂದರೆ ಚಕ್ಷುರನು ಕೂಡ ನಡೆಯಿತು. ಚಕ್ಷುರನು ಕಪ್ಪು ಮೋಡವು ಮಳೆ ಸುರಿಸುವಂತೆ ದೇವಿಯ ಮೇಲೆ ಬಾಣಗಳನ್ನು ಎಡೆಬಿಡದೆ ಬಿಟ್ಟನು. ಅವನು ಬಿಟ್ಟ ಬಾಣಗಳೆಲ್ಲವೂ ದಶದಿಕ್ಕುಗಳನ್ನು ತುಂಬಿದವು. ಅವೆಲ್ಲವೂ ದೇವಿಯ ಕಿರೀಟದ ಮೇಲೆ ಕಿಡಿಗಳನ್ನು ಉಗುಳಿದವು. ರಾಕ್ಷಸರ ಶರಾಘಾತ ಸತ್ಯಕ್ಕೆ ಪರ್ವತಗಳು ಉರುಳಿದವು, ಸಮುದ್ರಗಳು ಉಕ್ಕಿದವು. ದೇವಿಯು ತನ್ನೆಡೆಗೆ ಬರುತ್ತಿದ್ದ ಬಾಣುಗಳ ಸಮೂಹವನ್ನು ನೋಡಿ ಬತ್ತಳಿಕೆಯಿಂದ ಶಾರ್ಕ ಪಿಣಾಕಗಳೆರಡೂ ತೆಗೆದು ಬಿಲ್ಲಿನಲ್ಲಿ ಕೂಡಿ ರಾಕ್ಷಸರ ಬಾಣಗಳನ್ನು ಕತ್ತರಿಸಿ ಹಾಕಿದರು. ಚಕ್ಷುರನು ಮತ್ತೆ ಆಕೆಯ ಮೇಲೆ ಸಹಸ್ರಾರ ಬಾಣಗಳನ್ನು ಒಮ್ಮೆಲೆ ಸುರಿದನು. ಆ ಬಾಣಗಳು ಹೊಗೆ ಉಗುಳುತ್ತಾ ಕಿಡಿಗಳನ್ನು ಕಾರುತ್ತಾ ಹಾರಿ ನಡೆದು ದೇವತೆಗಳನ್ನು, ಅರಣ್ಯಗಳನ್ನು, ಸರ್ವಲೋಕಗಳನ್ನು ಮುತ್ತಿದವು. ದೇವಿಯ ಎದುರಿನಲ್ಲಿ ದಗದಗಿಸಿದವು. ದೇವಿಯಾಗ ನಗುತ್ತಾ ಬಾಣಗಳನ್ನು ಕಡಿದು ದೈತ್ಯನ ಮೇಲೆ ಬಾಣವನ್ನು ಬಿಟ್ಟು ವಹಿಸಿದವು. ಸ್ವಲ್ಪ ಹೊತ್ತಿನಲ್ಲೇ ಚಾಕ್ಷರನು ಮೂರ್ಛೆಯಿಂದ ಎದ್ದು ಬಡಬಾಗ್ನಿಯಂತೆ ಕೋಪೋದ್ಧನಾಗಿ ಪ್ರಳಯಾಂತಕನಂತೆ ಹೊಸರಥವನ್ನೇರಿ ಯುದ್ಧದಲ್ಲಿ ಹರಿಹರನ್ನು ಗೆಲ್ಲುತ್ತೇನೆ ಅಂತವರಲ್ಲಿ ಈ ಹೆಂಗಸನ್ನು ಜಯಿಸಲು ಬಂದವನು ನಾನು. ಯಾಕಂತ ಕೇಳಿದ್ರೆ ದೇವಾನ ದೇವತೆಗಳನ್ನ ಗೆದ್ದಂಥ ನಾನು ಈ ಸಾಮಾನ್ಯ ಸ್ತ್ರೀಯನ್ನು ಯಾಕೆ ಗೆಲ್ಲಕ್ಕಾಗುವುದಿಲ್ಲ, ಇವಳು ಬರೀ ಹೆಂಗಸದಾಳು ಅಂತ ತಿಳ್ಕೊಂಡು ಅವರ ಮೇಲೆ ಬಾಣವನ್ನು ಪ್ರಯೋಗ ಮಾಡಿದಾಗ ಅದನ್ನು ನೋಡಿ ರಾಕ್ಷಸರು ದೇವಿಯನ್ನು ಹೊಗಳಿ ನಿಸಿ ಬಾಣವನ್ನು ಆಕೆಯ ಮೇಲೆ ಪ್ರಯೋಗಿಸಿ ಕಗ್ಗತ್ತಲೆಯ ಬಾಣವನ್ನು ಕಾಳಿಕೆಯ ಮೇಲೆ ಸೂರ್ಯಾಸ್ತ್ರದಿಂದ ನಿವಾರಿಸಿ ಅದರಿಂದ ದಶದಿಕ್ಕುಗಳು ಸೂರ್ಯಪ್ರಭೆಯಿಂದ ಬೆಳಗಿದವು. ಆಗ ರಾಕ್ಷಸನು ಇಂದ್ರ, ಕುಬೇರ, ನಿರುತಿ, ಯಮ, ಅಗ್ನಿ, ಶೂಲ, ಸುದರ್ಶನ, ಆದಿತ್ಯ ಮೊದಲಾದ ಭಯಂಕರ ಶರಗಳನ್ನು ಒಂದನೇ ದೇವಿಯ ಮೇಲೆ ಪ್ರವೇಶಿಸಿದನು. ದೇವಿಯು ಸರ್ವಾಸ್ತ್ರಗಳನ್ನು ಬಾಯಿಯಲ್ಲಿ ಸ್ವೀಕರಿಸಿ ನುಂಗಿದಳು. ದೇವತೆಗಳೆಲ್ಲರೂ ಆಶ್ಚರ್ಯಚಕಿತರಾದರು. ಚಕ್ಷುರನು ನಿರಾಸನಾಗಲಿಲ್ಲ. ಅವನು ಕಣ್ಣುಗಳಿಂದ ಕಿಡಿಕಾರುತ್ತಾ ಭಯಂಕರವಾದ ಮಹಾನಾರಾಯಣಾಸ್ತ್ರವನ್ನು ಕೈಯಲ್ಲಿ ಹಿಡಿದು ಆ ಶರವು ಜಗದಗಿಸುತ್ತಿತ್ತು. ದೇವತೆಗಳೆಲ್ಲರೂ ಆ ಶರಕ್ಕೆ ಕೈ ಮುಗಿದರು. ಅವರೆಲ್ಲರೂ ನಮ್ಮ ಕೆಲಸವಾಯಿತು, ಶೇಷಶಾಯಿನಿಯಾದ ನಾರಾಯಣಾಸ್ತ್ರಕ್ಕೆ ಸಮಸ್ತವು ಆಹುತಿಯಾಗುವುದರಲ್ಲಿ ಸಂದೇಹವಿಲ್ಲ. ದೇವಿಯು ನಮ್ಮನ್ನು ಕಾಪಾಡುವಳು, ಕೊಂಡುವಳು ಎಂದು ಬಾಯಿಬಿಟ್ಟು ನೋಡುತ್ತಾ ಇದ್ದ ನಿಷ್ಫಲ ಭಾವದಿಂದ ಹೊಂದಿದ್ದರು. ದೇವಿಯು ಸಿಡಿಯುತ್ತಾ ಆದಿಶೇಷನ ಅಸಂಖ್ಯಾತ ಎಡೆಯದಿದ್ದ ತನ್ನೆಲ್ಲಗಳನ್ನು ಪರ್ವತಗಳು ಒಡೆದು ಚೂರಾದವು, ಸಪ್ತಸಾಗರಗಳು ಕುರಿದವು, ಊರಿಗಳನ್ನು ಉಗುಳಿದವು. ಆ ಮಹಾ ಜಗತ್ತಿನ ಒಡೆಯನಾದ ವೈಷ್ಣವ ಶ್ರೇಷ್ಠನ ಶರಕ್ಕೆ ಬ್ರಹ್ಮಾಂಡವು ಒಡೆಯದೇ ಇರದು ಎಂಬಂತೆ ಆ ನಿರ್ಮಲಾಸ್ತ್ರವು ತೆಗೆದಿಕ್ಕಿಸಿತು. ಸುರ ನದಿಯು ಹುಟ್ಟಿತು, ಆಕಾಶದಿಂದ ನಕ್ಷತ್ರಗಳು ಉದುರಿದವು, ಆಕಾಶ ಗೋರ್ಗರೆಯಿತು. ಆ ಭಯಂಕರ ದೃಶ್ಯವನ್ನು ವರ್ಣಿಸಲಿಕ್ಕೂ ಅಸಾಧ್ಯ. ಅಂತ ನಾರಾಯಣಾಸ್ತ್ರವನ್ನು ಹೂಡಿ ರಾಕ್ಷಸರು ಕಿವಿವರೆಗೆ ಎಳೆದು ದೇವಿಗೆ ಬಿಟ್ಟರು. ರಾಕ್ಷಸರು ನಂದು ಕೋಪದಿಂದ ಖಡ್ಗವನ್ನು ಹಿಡಿದು ಪ್ರಯೋಗಿಸಿ ಸಿಂಹವನ್ನು ಮೆಟ್ಟಿದರು. ಆ ಖಡ್ಗವು ದೇವಿಯ ಕಿರೀಟದ ಕಡೆ ಬರೆಯಿತು. ದೇವಿಯು ಅದನ್ನು 100 ಶರಗಳಿಂದ ತುಂಡರಿಸಿದರು. ರಾಕ್ಷಸರು ಗರ್ಜಿಸುತ್ತಾ ಶೂಲ ಹಿಡಿದು ದೇವಿಯನ್ನು ಇಳಿಯಲು ಬಂದನು. ದೇವಿಯು ತನ್ನ ಮಹಾಶೂಲದಿಂದ ಅವನ ಶೂಲವನ್ನು ಹಿಡಿದು ಹಾಕಿದರು. ಆಗ ರಾಕ್ಷಸನು ಮತ್ತೆ ಬಿಲ್ಲನ್ನು ಹಿಡಿದು ಅಸಂಖ್ಯಾತ ಬಾಣಗಳನ್ನು ದೇವಿಯ ಮೇಲೆ ಮಳೆಯಂತೆ ಸುರಿಸಿದನು. ಆ ಬಾಣಗಳೆಲ್ಲವೂ ದೇವಿಯನ್ನು ಬಂದು ಗುದ್ದಿದವು. ಅರಾಮೆಯು ಅವಳನ್ನು ಕಚ್ಚಿ ಹಾಕಿದಳು. ತನ್ನ ಕೂರ್ಪಿನಿಗಳಿಂದ ರಾಕ್ಷಸರನ್ನು ಭೂಗತ ಮಾಡಿದಳು. ಅಕ್ಕಪಕ್ಕಗಳಲ್ಲಿ ಬುದ್ಧಿವಂತ ರಾಕ್ಷಸರನ್ನು ಸುಳಿ ಹಾಕಿದಳು. ಇದನ್ನು ನೋಡಿ ಚಾಕ್ಷುರನು ಈ ಹೆಂಗಸು ನಮ್ಮ ಮಾನವನ್ನು ಇರುತ್ತಿದ್ದಾಳೆ, ಇವರ ಗೌರವವನ್ನು ಮಾಯೆಯನ್ನು ಅಸಂಖ್ಯಾತ ಮನಸ್ಸಿದ್ದವರು ಸಿಕ್ಕಿದವು. ಒಡನೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಕ್ಷಸರಿರಲು ವೃಕ್ಷ, ಸಿಂಹ, ಶರ್ಪಾದಿಗಳು ಬಂದು ದೇವಿಯನ್ನು ಮುಟ್ಟಿದವು. ಕತ್ತಲೆ ಮುಸುಕಿತು, ಮಳೆ ಸುರಿಯತೊಡಗಿತು, ಬಿರುಗಾಳಿ ಬಿರುಗಣೆ ಬೀಸಿತು, ಮಿಂಚು ತಳೆತಳೆಗೆ ಹೊಡೆಯಿತು. ಜೊತೆಗೆ ಎಡೆಬಿಡದೆ ಸಿಡಿಯುತ್ತಲಿದ್ದು ಈ ರೀತಿ ಪರಾಂಬೆಯ ರಾಕ್ಷಸರಿಂದ ಮುತ್ತಲ್ಪಟ್ಟರು. ಚಕ್ಷುರನ್ನು ವ್ರತವನ್ನೇರಿ ಬೊಬ್ಬೆ ಇಟ್ಟು ಶರಪ್ರಯೋಗ ಮಾಡಿದ. ಮತ್ತೆ ಮರುಕ್ಷಣದಲ್ಲಿಯೇ ಭೂಮಿಯ ಮೇಲೆ ನಿಂತು ಬಾಣವನ್ನು ಬಿಟ್ಟನು.
ಒಡನೆ ಆಕಾಶಕ್ಕೆ ಹಾರಿ ಅಲ್ಲಿಂದ ಜಗನ್ಮಾತೆಯ ಮೇಲೆ ಬಾಣಗಳನ್ನು ಸುರಿಸಿದನು. ಬಸವನೇ ಕೇಳು, ಪರಾಂಪರೆ ಸ್ವಯಂ ಮಾಯೆಯಲ್ಲವೇ? ಹಾಗೆಯೇ ಮುಂದೆ ಯಾವ ಮಾಯೆ ಕಾಲಿನಲ್ಲಿತ್ತು? ರಾಕ್ಷಸರ ಮಾಯೆ ಎಲ್ಲವೂ ಮಾಯವಾಯಿತು, ಬರೀ ತೋರಿಕೆಯ ಮಾಯೆಯಾಯಿತು. ಆ ಕ್ಷಣದಲ್ಲಿ ರಾಕ್ಷಸರು ಬಯಲಿಗೆ ಬಂದು ಎರಡನೇ ದೇವಿಯ ಮೇಲೆ ಶತವರ್ಷ ಮಾಡಿ ಶೂಲ ಹಿಡಿದು ನುಗ್ಗಿ ಸಿಂಹವನ್ನು ಭಯಂಕರವಾಗಿ ತೀರರು. ಒಡನೆ ದೇವಿಯು ಅವನ ಶೂಲವನ್ನು ಕತ್ತರಿಸಿ ಶಿವನ ತ್ರಿಶೂಲದಿಂದ ಅರಸರನ್ನು ತುಳಿದವು. ಆ ಅಸುರನ್ನು ತುಳಿದವು. ತ್ರಿಶೂಲವು ಎದೆಗೆ ನಾಟಿತು. ರಾಕ್ಷಸನು ಭೂಮಿಯ ಮೇಲೆ ಬಿದ್ದನು. ಅದನ್ನು ಕಂಡು ರಾಕ್ಷಸರು ದ್ವಿಗುಣಗಳ ಬಲದಿಂದ ದೇವಿಯ ಮೇಲೆ ಬಿದ್ದರು. ದೇವಿ ಕೆಲವರನ್ನು ಕಟಕದಿಂದ ತೆಗೆದು ಹಾಕಿದರು. ಮತ್ತೆ ಕೆಲವರನ್ನು ಭಯಂಕರವಾದ ಗದೆಯಿಂದ ಅಪ್ಪಳಿಸಿದರು. ಕೆಲವರು ಕುಶಲದಿಂದ ಯಮಪುರಿಗೆ ಹಾಕಿದರು. ಕೆಲವರನ್ನು ವಜ್ರಾಯುಧದಿಂದ ಕೊಂದರು. ಕೆಲವರನ್ನು ಚಕ್ರದಿಂದ ಧರಣಿಯ ಮೇಲೆ ಮಲಗಿಸಿದರು. ಹೀಗೆ ರಾಕ್ಷಸರ ಸೇನೆಯು ಮಹಾಲಕ್ಷ್ಮಿಯು ನಾಶ ಮಾಡಿದರು. ಚಕ್ಷುರಾಕನು ಸತ್ತ ಸ್ಥಳದಲ್ಲಿ ಸುತ್ತಲೂ ಅವನ ಸೈನಿಕರ ಹೆಣಗಳು ಲೆಕ್ಕವಿಲ್ಲದಷ್ಟು ಬಿದ್ದು ರಕ್ತದ ನದಿ ಹರಿಯುತ್ತಿತ್ತು. ಭೂತಗಳು ದೇವಿಯನ್ನು ಹೊಡೆಸುತ್ತಾ ನಿದಾಡುತ್ತಿದ್ದವು. ಈ ರೀತಿ ಚಕ್ಷುರನ್ನು ಸಾಯಲು ಆ ಕ್ಷಣವೇ ದೇವತೆಗಳು ಅದನ್ನು ಕಂಡು ದೇವಿಯನ್ನು ಕುರಿತು, ತಾಯೇ ನೀನು ನಮ್ಮೆಲ್ಲರನ್ನು ರಚಿಸಿದೆ, ಸಜ್ಜನರ ಬಂಧು ನೀನು, ದುರ್ಜನನ್ನು ಶಿಕ್ಷಿಸುವ ಮಾತೆ ದೇವಾಗಲಿ ಎಂದು ಧ್ಯಾನಿಸಿ ಶಿಲಾನಂದಾತ್ಮಕರು. ಯಾವಾಗ ಚಕ್ಷುರ ಅಂತ ಕೇಳಿದರೆ ಕಾಮ, ಆ ರಾಕ್ಷಸನಿಗೆ ಏನು ಮಾಡಿದಾರಲ್ಲ ಅಂತ ಕೇಳಿದ್ರೆ ಕಾಮದ ಲೇಪನವನ್ನು ಹೊರಟಿದ್ದಾರೆ. ಆ ಚಕ್ಷುರ ಅಂತಕ್ಕಂಥ ರಾಕ್ಷಸ ಏನು ಮಾಡಿದ ಅಂತ ಕೇಳಿದ್ರೆ ನಮ್ಮ ನಿಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ನಾವು ಕೌಮಾರ್ಯ ವಸ್ತುವಿಗೆ ಬಂದ ತಕ್ಷಣ ಕಾಮ ನಮ್ಮನ್ನು ಹೇಗೆ ಆವರಿಸ್ತೀವಿ ಅಂತ ಕೇಳಿದ್ರೆ ರಾಕ್ಷಸ ಉಪಾಧಿ ಸೈನ್ಯ ಉಪಾಧಿಯಲ್ಲಿ ಬಂದು ಕಾಮ ಬಂತು ಅಂತ ಕೂಡಲೇ ಕಣ್ಣೆಲ್ಲ ಕಾಮ ಬಂತು ಅಂತ ಕೇಳಿದ್ರೆ ಇದರಲ್ಲಿರೋರೆಲ್ಲ ಹಂದಿ ಸೇನೆ ಅದೇ ಬಂದು ಹಂದಿ ಸೇನೆ ಮಾಡ್ತದೆ ಅಂತ ಚಂದ. ಅವಾಗ ಕಾಮಂದು ಆಗಿ ಬಿಟ್ಟ ಅಂತ ಕೇಳಿದ್ರೆ ನಾ ಯಾರು ಎಲ್ಲಿದ್ದೀನಿ ಏನು ಮಾಡ್ತೀನೋ ಅರಿವು ಇಲ್ಲದಂತೆ ವರ್ತಿಸಲು ಏನು ಮಾಡ್ತಾನೋ ಅಂತ ಕೇಳಿದ್ರೆ ದುರ್ವರ್ತನೆಯನ್ನು ಪ್ರಾರಂಭ ಮಾಡ್ತಾನ. ಅಂಥ ವೇಳೆಯಲ್ಲಿ ಇದು ದೇವಾನ ದೇವತೆಗಳಿಗೂ ಬಿಟ್ಟು ಕಾಮ ಅನ್ನೋದು ಎಲ್ಲ ಪ್ರದೇಶಗಳನ್ನು ಎಲ್ಲ ಬ್ರಹ್ಮಾಂಡಗಳನ್ನು ಆವರಿಸಿದೆ. ಯಾಕಂತ ಕೇಳಿದ್ರೆ ದೇವೇಂದ್ರ ಏನು ಮಾಡಿದ ಅಂತ ಕೇಳಿದ್ರೆ ಗೌತಮ ಮಹರ್ಷಿಯ ಧರ್ಮಪತ್ನಿಯಾದ ಅಹಲ್ಯೆಯ ಮೇಲೆ ಕಾಮವನ್ನು ಇವನಿಗೆ ದೇವೇಂದ್ರ ಅಂತ ಕರೆದುಬಿಟ್ಟು ದೇವತೆಗಳ ಒಡೆಯ ದೇವತೆಗಳಿಗೆ ಅಧ್ಯಕ್ಷರು. ಆದರೆ ಮೈತುಂಬ ಏನಾಗಿತ್ತು ಅಂದ್ರೆ ಕಾಮವೇ ತುಂಬಿಕೊಂಡಿತ್ತು. ಯಾಕೆ ಅವನು ಆ ದೇವೇಂದ್ರನ ನಾಯಕನನ್ನಾಗಿ ಮಾಡಿದ್ರೋ ಗೊತ್ತಾಗಿತ್ತು. ಈಗ ನಾವು ರಾಜಕೀಯ ಜೀವನದಲ್ಲಿ ದೈನಂದಿನ ಜೀವನದಲ್ಲಿ ನೋಡಿದ್ರು ನಮ್ಮ ನಾಯಕರೆಲ್ಲ ಹೆಂಗಿರ್ತಾರೋ ಅಂತ ಕೇಳಿದ್ರೆ ಕಾಮದ ಕರೆಯಾಯಿತು. ಅವ್ರಿಗೆ ಎಲ್ಲ ಐಶ್ವರ್ಯಗಳು ಬಂದ ತಕ್ಷಣ ಕಾಮನು ತಾನು ಗೊತ್ತಿಲ್ಲದೆ ಬಂದು ಪ್ರವೇಶ ಮಾಡಿ ಏನೇನೋ ಮಾಡಿ. ಈ ಕಾಮ ಅಂತ ಕೇಳಿದ್ರೆ ಆಸೆ, ಅದು ದುರಾಸೆ. ಆ ಗೌತಮನು ನಿದ್ರಿಸುವ ವೇಳೆಯಲ್ಲಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮೀಯ ಮುಹೂರ್ತದಲ್ಲಿ ಸಂಧ್ಯಾವಂದನೆಗೆ ಹೋಗಬೇಕಾದ ಸಮಯದಲ್ಲಿ ದೇವೇಂದ್ರನು ಬಂದು ಕೋಳಿಯ ತರ ಕೂಗಿ ದೇವೇಂದ್ರನನ್ನ ಎಬ್ಬಿಸಿ ಬ್ರಾಹ್ಮೀಯ ಮುಹೂರ್ತ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ನದಿಗೆ ಹೋಗುವ ಹಾಗೆ ಮಾಡಿ ಆ ಧರ್ಮಪತ್ನಿ ಸಪ್ತ ಧರ್ಮಪತ್ನಿಗೆ ಅವಳು ಒಬ್ಬಳು ಆ ಆಜ್ಞೆಯನ್ನ ಮೋಹಿಸಲು ಹೋಗ್ತಾನ. ಅಂತ ವೇಳೆಯಲ್ಲಿ ದೇವೇಂದ್ರನಿಗೆ ಗೊತ್ತಾದ ರೀತಿಯಲ್ಲಿ ಬಂದು ಏನ್ ಮಾಡ್ತಾನೋ ಅಂತ ಕೇಳ ಆ ಮಹರ್ಷಿ ಗೌತಮ ಸ್ನಾನಕ್ಕೆ ಹೋದಾಗ ಇನ್ನೂ ಅವರ ಸ್ನಾನ ಮಾಡುವ ಸಮಯ ಆಗಿರಲಿಲ್ಲ. ಅವನಿಗೆ ಈ ದೇವತೆಗಳು ಒಡೆಯರಾದಂತಹ ದೇವೇಂದ್ರ ಏನೋ ಮಾಯಾಜಾಲ ಮಾಡಿ ಏನೋ ಒಂದು ಏನಾಗಿದೆ ಮೋಸದ ಆಟ ಹೂಡಿದಾನ ಅಂತೇಳಿ ಇವನ ಮಾಯದ ಆಟವನ್ನು ತಿಳಿದು ಮರಳಿ ಆಶ್ರಮಕ್ಕೆ ಬರುವುದರೊಳಗಾಗಿ ಕೋಳಿಯಾಗಿ ಕೂಗಿ ಅವನನ್ನು ಎಬ್ಬಿಸಿದಂಥ ದೇವೇಂದ್ರ ಅಹಲ್ಯೆಯ ಸಂಘವನ್ನ ಬಯಸಿ ಇನ್ನು ಗೌತಮ ಋಷಿ ಮರಳಿ ಬಂದಾಗ ತಾಯಿನ ಶಿಖಾಪತ್ನಿ ಅಂತ ತಿಳ್ಕೊಂಡು ಬೆಕ್ಕಾಗಿ ಅಲ್ಲಿಂದ ಏನ್ ಮಾಡ ಅಂತ ಕೇಳಬಹುದು. ಇದು ತನ್ನ ತ್ರಿನೇತ್ರದ ಜ್ಞಾನದ ನೇತ್ರದಿಂದ ತ್ರಿಕಾಲಜ್ಞಾನಿಯಾದಂಥ ಗೌತಮ ಮಹರ್ಷಿಗಳನ್ನು ನೋಡಿದ್ರು. ಇದು ದೇವೇಂದ್ರನ ಕಳ್ಳಾಟ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಅವರು ಏನ್ ಮಾಡಿದ್ರು ಅಂತ ಹೇಳಿದರೆ ಪತಿಯ ಬರವನ್ನು ಅರಿಯದ ನೀನು ಕಳ್ಳ. ಧರ್ಮಪತ್ನಿಯೂ ಶಾಪ.
ಆಮೇಲೆ ಆ ದೇವೇಂದ್ರನಿಗೆ ನೀನು ಯಾವಾಗ ಬಂದ ಯೋನಿಗೆ ಬಯಸಿ ಬಂದಿ ಅಂತ ಕೇಳಿದ, ತಾಯಿ ಸ್ವರೂಪ ಇರ್ತಕ್ಕಂಥ ಗುರುವಿನ ಪತ್ನಿಯನ್ನ ತಾಯಿ ಸ್ವರೂಪದಲ್ಲಿ ನೋಡ್ಬೇಕಾದಂತ ನೀನು ಕಾಮದ ಮುದ್ರೆಯನ್ನು ಕಂಡು ಕಾಮಿಸಲು ಬಂದಿ ಅಂದ್ರ ನಿನ್ನ ಮೈಯೆಲ್ಲ ಯೋನಿಯಾಗಲಿ ಅಂತ. ಯಾವ ಯೋನಿಗೆ ಅವನ ಮನಸ್ಸು ಬಂದಿದ್ದು ಅವನ ಮೈಯೆಲ್ಲ ಏನಾಗ್ತದೆ ಅಂತ ಇದು ಕಾಮದ ಪರಿಣಾಮ. ಮುಂದೆ ನೀನು ಧರ್ಮಪತ್ನಿಯಾದವಳು ಪತಿಯ ಬರುವ ಇರುವನ್ನು ಅರಿಯಬೇಕಾಗಿತ್ತು. ನೀನು ಪತಿಯ ಬರುವ ಇರುವನ್ನು ಅರಿತೇ ಇರುವುದರಿಂದ ಮಾಯದಿಂದ ಆವಶ್ಯಕದಿಂದ ನಿನಗೂ ಏನಾಗಿ ಅಂತ ಕಲ್ಲಾಗಿ ಶಾಪ ಅವಳು ಏನೂ ತಪ್ಪಿದ್ದಿರಲಿಲ್ಲ. ಆದರೂ ಕಾಮನ ಕಣ್ಣಿಗೆ ಬಲಿಯಾಗಿದೆ. ಈಗೆಲ್ಲ ನಾವೇನು ಮಾಡ್ತೀವಿ ಅಂದ್ರೆ ಇವತ್ತು ಸಮಾಜದೊಳಗೆ ಅಪ್ರಾಪ್ತರ ವಯಸ್ಕರ ಮೇಲೆ ಬಲಾತ್ಕಾರ ನಿಂತನ ಇದೆ. ಇದು ಅಂದು ಇತ್ತು, ಇಂದು ಇತ್ತು, ಮುಂದು ಇರ್ತೈತಿ. ಕಲಿಯುಗದೊಳಗೆ ಇದರ ಪ್ರಭಾವ ಜಾಸ್ತಿ ಇರ್ತದೆ. ಕಾಮನ್ಗಳ ಪ್ರಭಾವ ಭಾಳ ಜಾಸ್ತಿ ಇರ್ತೈತಿ. ಅದಕ್ಕೆ ಮುಂದೆ ರಾಮನು ಬಂದು ಅವಳಿಗೆ ಕೇಳ್ಕೊತಾಳೆ, ಮತ್ತು ನನಗೆ ಯಾಕಿಂತ ಶಾಪ್ ಕೊಟ್ವಿ, ನಾ ಏನು ತಪ್ಪು ಮಾಡಿದ್ರು, ನನಗೆ ಗೊತ್ತಿಲ್ಲ ಅಂತಂದಾಗ ಅದಕ್ಕೆ ನೀನು ಮುಂದೊಂದು ದಿನ ಒಬ್ಬ ಪುಣ್ಯಾತ್ಮ ಬರ್ತಾನ. ಆ ಪುಣ್ಯಾತ್ಮ ಪಾದ ಸ್ಪರ್ಶದಿಂದ ನೀನು ಮತ್ತೆ ಏನಾಗ್ತೀನಿ ಅಂತ ಹೇಳಿದ ಅಹಲ್ಯಾಗಿ ಪರಿವರ್ತನೆ ಆಗಿ ಅಲ್ಲಿವರೆಗೆ ನೀನು ಕಲ್ಲಾಗಿ. ಇಲ್ಲಿ ಕಲ್ಲಾಗಿರುವ ಅಂತ ಕೇಳ ಅಜ್ಞಾತವಾಸದಲ್ಲಿ ಹೋಗಿ ಕುಳಿತು ತಪಸ್ಸನ್ನು ಆಚರಿಸು. ಮಾಡಿದ ತಪ್ಪಿಗೆ ನೀ ಏನು ಮಾಡುವ ಅಂತ ಕೇಳ ತಪಸ್ಸನ್ನು ಮಾಡೋದೇ ಶಿಕ್ಷೆ ಅಂತೇಳಿ ಅವಳನ್ನು ಅಜ್ಞಾತವಾಸಕ್ಕೆ ತಪಸ್ಸಿಗೆ ಕಳಿಸ್ತಾರ. ಕೊನೆಗೊಂದು ದಿನ ರಾಮ ವನವಾಸದಲ್ಲಿ ಇರುವ 14 ವರ್ಷ ವನವಾಸದಲ್ಲಿದ್ದಾಗ ಕರ್ಮಧರ್ಮ ಸಂಯೋಗ ಬಂದು ಅವಳನ್ನು ಸಂದರ್ಶಿಸಿ ಅವರಿಗೆ ಉಪದೇಶ ಮಾಡಿ ಮತ್ತೆ ಪುನರ್ಜನ್ಮವನ್ನು ಕೊಟ್ಟು ಮತ್ತೆ ಗೌತಮ ಋಷಿಗಳ ಕೈ ಕಳಿಸ್ತಾನ. ಇಂಥ ದೇವೇಂದ್ರ ಏನಾಗ್ತಾನ ಅಂತ ಕೇಳಿದ್ರೆ ಮೈಯೆಲ್ಲ ಯೋನಿಗಳಾಗ್ತವೆ. ಮೈಯೆಲ್ಲ ಯೋನಿಗಳಿಂದ ನಾಚಿಕೆ ಪಟ್ಟು ಪರಮಾತ್ಮ ಶಾಪ ಪಟ್ಟು ನಾನು ಎಂದೂ ಕಾಮಕ್ಕೆ ಕೈ ಆಗುವುದು ಅಂತಾನ. ಮತ್ತೇನು ಮಾಡ್ತಾನ ಅಂತ ಕೇಳಿದ್ರೆ ಮತ್ತೆ ತನ್ನ ಚಿತ್ರವನ್ನು ಇದು ನಿನ್ನ ಅಷ್ಟೇ ಅಲ್ಲ, ನಾವು ಎಲ್ಲ ಕಾಮದ ಹುಟ್ಟಿಗೆ ಎಲ್ಲ ದುರಾಸೆ ಹೊರಪಟ್ಟವಲ್ಲದೆ. ಅದಕ್ಕೆ ಭಸ್ಮಾಸುರರು ಕೂಡ ಜಗನ್ಮಾತೆಯಿಂದ ಮೋಹಿಸಬಹುದು. ಸತ್ಯ ಮಾಡ್ತಾ ಹೋಗಿ ಏನೋ ನೋಡಕ್ ಹೋಗಿ ಜಗನ್ಮಾತೆನೇ ಬೇಕು ಅಂತೇಳಿ ಅವರನ್ನೇ ಮೋಹಿಸ್ಬೇಕು ಹೋದಾಗ ಅವಾಗ ವಿಷ್ಣು ಏನು ಮಾಡಿದ ಅಂತೇಳಿ ಸತ್ಯದ ಸ್ತ್ರೀ ರೂಪವನ್ನು ಧರಿಸಿ ವೃತ್ತಿ ಮಾಡೋ ರೂಪ ಮಾಡಿ ಬಂದು ಏನು ಮಾಡಿದ ಅಂತೇಳಿ ವೃತ್ತಿ ಕಲಿಸೋಕೆ ಮಾಡಿ ಯಾಕಂದ್ರೆ ಶತ್ರುಗಳದ್ದು ನಾವೇನು ತಿಳ್ಕೊಬೇಕಂದ್ರೆ ದೌರ್ಬಲ್ಯವನ್ನು ತಿಳ್ಕೊಬೇಕು. ನಾವು ನೇರವಾಗಿ ಅವ್ರು ಎದುರಿಸಕ್ಕೆ ಹೋಗೋದು ನಮ್ಗೆ ಅನಿಸ್ಕೋದಿಲ್ಲ. ಅದಕ್ಕೆ ದೇವಿ ಏನು ಮಾಡಿದ್ರು ಅಂತಂದ್ರೆ ಒಂದೊಂದು ಬಲವನ್ನು ಕಡಿಮೆ ಆಮೇಲೆ ನಾವೆಲ್ಲ ಯಾಕೆ ಕಡಿಮೆ ಮಾಡ್ಕೊಂಡು ಅಂದ್ರೆ ನಮ್ಮ ದೇಹದ ಅರ್ಚಕಗಳನ್ನ ಒಮ್ಮೆ ಬಿಡುವಂತ ನಾವೇನು ಬುದ್ಧಲ್ಲ. ರಾತ್ರಿ ಯಾವುದು ಹೋಗಿ ಬುದ್ಧ ಆಗ್ತೇವೆ ಅಂತ ಸಾಧ್ಯ ಇಲ್ಲ. ಬಸವನ ಆಗ್ತೇವೆ ಅಂತಂದ್ರೂ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲ ಅವನ್ನೆಲ್ಲ ಹಾಸ್ಕೊಂಡು ಹೊತ್ಕೊಂಡು ನೋಡ್ಕೊಂಡ್ರೆ ಅವ್ರಿಗೆ ಒಮ್ಮೆಲೆ ಬಿಡಕ್ಕಾಗೋದಿಲ್ಲ ಅನ್ಕೊಂತ ದೇವಿ ಪುರಾಣದೊಳಗೆ ಒಮ್ಮೆ ಏನಿದೆ ಅಂತ ಮಹಿಷಾಸುರ ಇದ್ದಂಗ ಅರಿಷಡ್ವರ್ಗಗಳು ಏನಿದಾವ ಅವನ್ನೆಲ್ಲ ಏನು ಮಾಡುವ ಮುಖ್ಯರ ಈ ದೇವಿಯ ಪಾರಾಯಣ ಮಾಡುವ ಮುಖ್ಯನ ನಿನ್ನಲ್ಲಿರ್ತಕ್ಕಂತಹ ಕಾಮಕ್ರೋಧಾದಿಗಳ ಅರಿಷಡ್ವರ್ಗಗಳನ್ನು ಕಡಿಮೆ ಮಾಡ್ಕೊಂಡು ಅದಕ್ಕೆ ಆ ಕಾಮವನ್ನು ಕಡಿಮೆ ಮಾಡ್ಕೋಬೇಕಾಯ್ತಂದ್ರೆ ಉದಾಹರಣೆ ಕೊಟ್ಟವು ದೇವೇಂದ್ರಂತ ದೇವೇಂದ್ರನಾಗ ಹಂಗಾಗಿತ್ತು. ಅದಕ್ಕೆ ನೀ ಏನು ಮಾಡುವ ಅಂತ ಹೇಳಿದ್ರೆ ನಿನ್ನಲ್ಲಿರುವ ಕಾಮವನ್ನು ಸ್ವರ್ಗದಲ್ಲಿರ್ತಕ್ಕಂಥ ದೇವೇಂದ್ರನ ಕಾಮಕ್ಕ ಬಲಿಯಾಗಿದ್ದಾನ. ಮತ್ತು ಕಾಮಣ್ಣ ಏನಾಗ್ಯಾನ ಅಂದ್ರೆ ಸುಟ್ಟು ಬೂದಿ ಆಗ್ಯಾನ. ಮುಂದೆ ಭಸ್ಮಾಸುರ ಏನಾಗ್ಯಾನ ಅಂದ್ರೆ ಸುಟ್ಟು ಭಸ್ಮ ಆಗ್ಯಾನ. ಅದಕ್ಕೆ ನಿನ್ನಲ್ಲಿರುವ ಕಾಮಗಳನ್ನು ಏನು ಮಾಡ್ಕೋ ಸಂತವರಿಗೆ ಹಂಗಾಗೈತಿ ಅಂದಾಗ ನೀನು ಅತ್ಯಾಗಿ ಅದನ್ನು ಬಳಸಲಿಕ್ಕೆ ಹೋಗಿ. ಜೊತೆಗೆ ಅದಕ್ಕೆ ವಿರುದ್ಧವಾದ ಉದಾಹರಣೆ ಕೊಡ್ತಾರೋ ಅಕ್ಕ ಏನು ಮಾಡಿದ್ರು ಅಂತ ಕಾಮನನ್ನು ಸುಟ್ಟು ಭಸ್ಮ ಮಾಡಿ ಹಣಿಗೆ ಕೌಶಿಕ ಅವರ ಮೇಲೆ ಕಾಮ ಪ್ರಯೋಗ ಮಾಡಕ್ಕೆ ಹೋದ. ಅವಳ ಮನಸ್ಸು ಮಾಡಿದ್ರೆ ಆ ಮಗನಿನ ಅವ್ರದ್ದಾಗ್ತಿತ್ತು. ಕಾಮವನ್ನು ಸುಟ್ಟು ಹೇಮನ ಅರಿವಿ ತ್ರಿಪುರ ಸಂವಾದ ಕೀಲವನ್ನು ಅರಿಯ ಬಲ್ಲಡೆ ಯೋಗಿಯಾದರೇನು ಭೋಗಿಯಾದರೆ ಶೈವನಾದರೇನು ಸನ್ಯಾಸಿಯಾದರೇನು ಅದಕ್ಕೆ ಬಲಿ ಆದ ಅಂತ ಒಂದು ದಿನ ಅದಕ್ಕೆ ನೀ ಆಗುತ್ತೆ. ಹೆಂಗೆ ಹುಳ ಆ ದೀಪವನ್ನು ಮುಗಿಸಕ್ಕೆ ಹೋಗ್ತಿ ಅದರಿಂದ ಸುಳ್ಕದಂತ ಗೊತ್ತು ಮತ್ತು ಪದೇ ಪದನ್ನು ಮುಗಿಸಕ್ಕೆ ಹೋಗ್ತಿ ಕೊನೆಗೆ ಬೇಸುತ್ತೆ ಏನಾಗ್ತೈತಲ್ಲ ಸುಟ್ಟು ಅದ್ರ ಕೆಳಗಡೆ ಬರ್ತೈತಿ. ಅದಕ್ಕೆ ನೀನು ಏನು ಮಾಡಕ್ಕೆ ಹೋಗಬೇಡ
ವಿಶ್ವಾಮಿತ್ರನು ಕಾಮಕ್ಕೆ ಬಲಿಯಾದ. ಜೊತೆಗೆ ಏನ್ ಮಾಡಿದ ಅಂತ ಕೇಳ ಒಣಗೆ ಕಾಮವನ್ನು ಕೆಟ್ಟ. ಆದರೂ ತನ್ನ ಗುರುವನ್ನು ಬಿಟ್ಟು ಶಕುಂತಲೆಯನ್ನು ಬಿಟ್ಟ. ಮುಂದೆ ದೊಡ್ಡ ಕಥೆ ಬೆಳ್ಕೊಂಡು ಬಿಟ್ಟು ಸುಮಾರು ಎಷ್ಟು ವರ್ಷ ತಪಸ್ಸು ಮಾಡಿದಾಗ 50,000 ವರ್ಷಗಳವರೆಗೆ ತಪಸ್ಸು ಮಾಡಿ ಯಾವಾಗ ಮೋಹಿನಿ ಬಂದಳು, ಕಾಮಿನಿ ಬಂದಳು, ಅವಾಗ ಏನ್ ಮಾಡಿದ ಅಂತ ಕೇಳ ತನ್ನೆಲ್ಲ ತಪಸ್ಸನ್ನು ಮರೆತು ಆ ಒಳ್ಳೆಯ ಜೀವನವನ್ನು ಮಾಡಿ ಮಗುವಿಗೆ ಜನ್ಮ ಕೊಟ್ಟು ಇಲ್ಲಿ ತನಕ ನಾನು ಮಾಡಿದ ತಪ್ಪಾತು, ನನ್ನ ತಪಸ್ಸಿನ ಎಲ್ಲ ವ್ಯರ್ಥ ಆತು ಅಂತ ತಿಳ್ಕೊಂಡು ಪುನಃ ಮತ್ತೆ ಏನು ಮಾಡಿದ ಅಂತ ಕೇಳಿ ಮತ್ತೆ ತಪಸ್ಸಿಗೆ ಹೋಗಿ ಕಾಮವನ್ನು ಗೆದ್ದ. ಇಡೀ ವಿಶ್ವಕ್ಕೆ ಮಿತ್ರನ. ಮೊದಲೇನಾಗಿದ್ದ ಅಂದರೆ ಸ್ವರ್ಗಕ್ಕೆ ಪ್ರತಿ ಸ್ವರ್ಗವನ್ನು ಸೃಷ್ಟಿಸುವಂಥ ತಾಕತ್ತನ್ನು ಗಳಿಸಿದ್ದ. ರಾಮ ಲಕ್ಷ್ಮಣ ಕರ್ಕೊಂಡು ಹೋಗಿ ಎಲ್ಲ ವಿದ್ಯೆಯನ್ನು ಧಾರೆ ಎರೆದಿದ್ದ. ಆದರೆ ಕೊನೆಗೆ ಪರ್ವತದಲ್ಲಿ ತಪಸ್ಸು ಮಾಡುವಾಗ ಆ ಮೇನಿಕೆ ಬಂದಾಗ, ಮಾಯೆ ಬಂದಾಗ ಅವನ್ನೆಲ್ಲ ತಪಸ್ಸೇನಾಗ್ತದೆ ವ್ಯರ್ಥಾಗಿ ನಾವು ಮಾಡಿದ ತಪ್ಪಾಗ್ತದೆ ಅಂತ ತಿಳ್ಕೊಂಡು ಮತ್ತೇನು ಮಾಡಿದ ಅಂತ ಪುನಃ ತಪಸ್ಸಿಗೆ ಹೋಗಿ ತಪಸ್ಸು ಮಾಡಿ 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 ಬ್ರಹ್ಮ ವಿದ್ಯೆಯನ್ನು ಗಳಿಸ್ಕೊಂಡು ಬ್ರಹ್ಮ ಋಷಿ ಅನಿಸ್ಕೊಂಡು ಇಡೀ ವಿಶ್ವಕ್ಕೆ ಏನಾದ್ರೆ ವಿಶ್ವ ಕಾಮವನ್ನು ಗೆದ್ರೆ ಹಿಂಗಾಗ್ತೈತಿ. ಅಕಸ್ಮಾತ್ ಕಾಮದಲ್ಲೇ ಬಿದ್ದು ಅಂತ ದೇವೇಂದ್ರ ಅದಕ್ಕೆ ವಿಶಾಖಪಟ್ಟಣದಲ್ಲಿ ಬೇಸಿಗೆಯನ್ನು ಮಾಡುವಂತ ಕೇಳ ಅರಮನೆಯನ್ನು ಕಟ್ಟಿಕೊಂಡು ತನ್ನ ದೇಹವನ್ನು ಮಾರಿಕೊಂಡು ವೇಷಾವೃತ್ತಿಯಲ್ಲಿ ತೊಡಗಿ ಅಲ್ಲಿಂದ ಎಲ್ಲ ಶ್ರೀಮಂತರ ಸುಖ ದುಃಖಗಳ ಅವರ ಐಶ್ವರ್ಯವನ್ನೆಲ್ಲ ಏನು ಮಾಡಿದ್ರು. ಅವರ ಮನೆಯ ಶ್ರೇಷ್ಠ ಸೌಂದರ್ಯವತಿ ಇದ್ದು ಅಂತ ಕೇಳ ಈಗಿನ ಇಷ್ಟು ಸುಂದರಿಯರಲ್ಲ, ಆಕೆ ಮುಂದೆ ಏನೂ ಅಲ್ಲ, ಅಷ್ಟೊಂದು ಸುಂದರ ಇದ್ದು ತುಂಬ ಯೌವನ ಇದ್ದು ಆ ವೇಷೆ ತನ್ನ ದಿನನಿತ್ಯ ಆ ವ್ಯವಹಾರವನ್ನು ಮಾಡ್ಕೋತಾ ಇದ್ದು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಅವರ ಮನೆ ಮುಂದೆ ಹೆಂಗೆ ರೇಷನ್ ಕ್ಯೂ ಹಚ್ಚಿರ್ತಾರ ಮಳೆ ಹಚ್ಚಿದ್ರು. ಒಂದು ದಿನ ಆ ವಿಶಾಖಪಟ್ಟಣಕ್ಕೆ ಯಾವಾಗ ಊಟ ಬಾರ್ದು, ಯಾವಾಗ ಪ್ರವಚನ ಮಾಡಕತ್ತೋ, ಯಾವಾಗ ಜ್ಞಾನಾಮೃತ ಚಾಲು ಆತೋ, ಯಾವಾಗ ಜ್ಞಾನದ ಸುದೆಯನ್ನು ಹರಿಸಿ ಜನರಲ್ಲಿರುವ ಕಾಮವನ್ನು ಕಡಿಮೆ ಮಾಡಕತ್ತೋ, ಜನರೆಲ್ಲ ಈ ಕಡೆ ಹೋಗಲ್ಲ, ಏನು ಮಾಡಕತ್ತೋ ಈ ಕಡೆ ಹೋಗ ಬುದ್ಧನ ಉಪದೇಶವನ್ನು ಕೇಳಿ ಪರಿವರ್ತನೆ ಆಗಕ್ಕೆ ಚಾಲು ಮಾಡಿಬಿಟ್ರು. ಚಾಲು ಆಗಂತೆ ಬರ್ಬತ್ತ ಗಿರಾಕಿಗಳು ಕಡಿಮೆ ಆಗಿಬಿಟ್ಟು ಒಂದೇ ವಾರದೊಳಗ ಆ ವಿಶಾಖಪಟ್ಟಣದಲ್ಲಿ ಅರಮನೆಯನ್ನು ಕಟ್ಟಿಕೊಂಡು ಸುಖದಲ್ಲಿ ಪವಡಿಸುವಾದಂಥ ಆ ವೇಷೆ ತನ್ನ ಸಖಿಯನ್ನು ಕಟ್ಟ, ತನ್ನ ಸಾಹಿತ್ಯವನ್ನು ಕಟ್ಟಲ್ಲ. ಯಾಕೆ ಬರಾತಿದ್ರಲ್ಲ ಅವರೆಲ್ಲ, ಯಾಕೆ ಈ ಕಡೆ ಬರಬಾರ್ದು, ಏನು ಹೊಂಟಾರು, ನನಗಿಂತ ಸೌಂದರ್ಯವತಿ ಯಾರು ಅದಾರೇನು ಅಂತಂದಾಗ ಇಲ್ಲ, ಬುದ್ಧ ಅಂತಕ್ಕಂಥ ಒಬ್ಬ ಮಹಾತ್ಮ ಬಂದಾನ, ಅವನ ಬೋಧವನ್ನು ಕೇಳಿ ಅವನ ಉಪದೇಶ ಅಮೃತವನ್ನು ಕೇಳಿ ಎಲ್ಲರೂ ಏನು ಮಾಡಕತ್ತಾರ ಅಂತ ಕೇಳ ಕಾಮಕ್ರೋಧ ಹೆಸರುಗಳನ್ನು ಕಡಿಮೆ ಮಾಡಿಕೊಂಡು ಎಲ್ಲರೂ ಸನ್ಮಾರ್ಗದ ಹೊಂದಿದ್ದಾರೆ ಅಂತಂದಾಗ ಆಕೆ ಒಂದು ನಿರ್ಧಾರ ಕೊಡ್ತಾಳ. ಈ ರೀತಿ ನನ್ನ ಕಡೆ ಬರೋಲ್ಲ ಆ ಕಡೆ ತೊಗೊಂಡ್ಬಿಟ್ಟಾದ್ರೆ ನನ್ನ ಜೀವನ ಹೆಂಗ ಅಂತ ತಿಳ್ಕೊಂಡು ಆ ಬಂದಿದ್ಲ ಅವನೇ ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಹೆಂಗ, ಬುದ್ಧನ ನಾನು ಬುಟ್ಟಿಗೆ ಹಾಕೊಂಡ್ಬಿಟ್ರ ಈ ಬುದ್ಧಿಗಡಿಗಳೆಲ್ಲ ತಾವ ಬರ್ತಾವ ಅಂತ ತಿಳ್ಕೊಂಡು ಸಾಯಂಕಾಲ ಏನು ಮಾಡಿದ್ವು ಅಂತ ಕೇಳಿದ್ರೆ ಸರ್ವ ಅಲಂಕೃತವಾಗಿ ಎಲ್ಲ ಒಳ್ಳೆಗಳನ್ನು ಮೇಲೆ ಧರಿಸಿಕೊಂಡು ಪಿತಾಮರನ್ನು ಹುಟ್ಟುಕೊಂಡು ಅವರ ತನ್ನ ಮೇಮಾಟವನ್ನು ತೋರಿಸಿಕೊಂಡು ತನ್ನ ಅಂಗ ಸೌಂದರ್ಯವನ್ನೆಲ್ಲ ಪ್ರದರ್ಶನ ಮಾಡುತ್ತಾ ಆ ಬುದ್ಧ ಪ್ರವಚನ ಮಾಡುತ್ತಿದ್ದ ಆ ಸ್ಥಳಕ್ಕೆ ತಿನ್ನು ಹೋದ್ರು. ಅಲ್ಲಿ ಸಾವಿರಾರು ಮಂದಿ ಪ್ರವಚನ ಕೇಳ್ತಿದ್ರು. ಅಲ್ಲಿ ಹೋಗಿ ತುದಿಗೆ ಏನು ತುದಿಗೆ ತೊಡಗಿದ್ರು. ಆಮೇಲೆ ಮತ್ತೆ ಹಿಂದೂ 1000 ಮಂದಿ ಬಂದು ಕೂತರು. ಇದು ನಟ್ಟಾಂಗ ಹೋಗಿ ಯಾವಾಗ ಬುದ್ಧನ ಪ್ರವಚನ ಪ್ರಾರಂಭ ಆಯಿತು, ಯಾವಾಗ ಬೋಧಾಮೃತು, ಯಾವಾಗ ತತ್ವೋಪದೇಶಗಳು, ತತ್ವಜ್ಞಾನಿ ಮಹಾವಾಕ್ಯಗಳು ಆ ವೇಷೆಯ ಕರ್ಣದ ಮೇಲೆ ಪಠಿಸಲು ಪ್ರಾರಂಭವಾದವು. ಅವಳ ಕಾಮಗಳು ಕರಗುತ್ತಾ ಬಂದು ಪ್ರವಚನ ಮುಗಿಯೋ ಹಂತಕ್ಕೆ ಏನಾಗಿತ್ತು ಅಂತ ಕೇಳ ನಾ ಏನು ಅದೆಲ್ಲ ಅನ್ನೋದನ್ನು ಮರೆತು ಬುದ್ಧನ ಶಿಷ್ಯ ಅವನಿಗೆ ಗೊತ್ತಿಲ್ಲ, ತನಗರಿಲ್ಲದಂತೆ ಬುದ್ಧನ ಶಿಷ್ಯರಾಗಿದ್ದು ಮೈಯ ಏನು ಒಡೆಗಳನ್ನು ಹಾಕೊಂಡಿದ್ದು ಅವನ್ನೆಲ್ಲ ಒಂದೊಂದ ಬಿಚ್ಚಿ ತನ್ನ ಕರವಸ್ತ್ರದಲ್ಲಿ ಗಂಟ ಕಟ್ಟಿ ತಾನು ಕುಳಿತು ಪಾಠದಲ್ಲಿ ನಿಂತು ಯಾಕೆ ಹೋಗ್ತಿದ್ದು ಅಂತ ನಿರಾಭರಣ ಸುಂದರಿಯಾಗಿ ನಿರಂತರಿಯಾಗಿ ಆಮ ರಹಿತರಾಗಿ ಗೆಳತಿಯನ್ನು ಮನೆಗೆ ಹೋಗಿ ಪೌಡಿಸಿಬಿಟ್ಟಿದ್ದು ಎಲ್ಲರೂ ಪ್ರವಚನ ಮುಗಿಸಿಕೊಂಡು ನನ್ನ ಬೆಳಗಿನ 4 ಗಂಟೆ ಶಿಷ್ಯರನ್ನು ಆ ಪಾಠಗಳನ್ನು ಬಳಸಿದಾಗ ಸಂಪತ್ತಿನ ಗಂಟಿತ್ತು, ಒಡೆಯಗಳ ಬಂಗಾರದ ಗಂಟಿತ್ತು. ಅದನ್ನು ತುರಂತ ಬಿದ್ದನ ಹಾಕ ಹೋಗಿ ಇಂಥ ಕೂಡಲೇ ಯಾವ ತಾಯಿ ಮರೆತು ಹೋಗಿಲ್ಲ, ಅವ್ರು ಬರ್ತಿಲ್ಲ. 1 ತಾಸು ಅವ್ರು ಹೋಗಿ
ಬ್ಯಾಡ ಅಂತನ ಅಲ್ಲೇ ಅವಳಿಗೆ ಬಿಟ್ಟು ಬಂದೀನಿ, ಮತ್ತೆ ನನ್ನ ಮನೆಗೆ ಅವನು ಯಾಕೆ? ಅದು ಪಾಪದ ಗಂಟು ನನಗೆ ಅರಿವಾಗೈತಿ. ನಾ ಏನೋ ಮಾಡಿದ್ದೀನಿ, ಕಾಮದ ಪುತ್ರಿಯಾಗಿನಿ. ಈಗ ಭಕ್ತಿಯ ಪ್ರೇಮದ ಪರವಶರಾಗಿ ಆ ಬುದ್ಧನ ಶಿಷ್ಯರಾಗಿ ನಂತರ ಆ ಶಿಷ್ಯರ ಒಡಗೂಡನೆ ಅರಮನೆಯನ್ನು ತೊರೆದು ಗುರುಮನೆಗೆ ಬಂದು ಗುರುವಿನ ಶಿಷ್ಯರಾಗಿ ಲಕ್ಷಾಂತರ ಶಿಷ್ಯರಲ್ಲಿ ಒಬ್ಬ ಶಿಷ್ಯರಾಗಿ ಕಾಮವನ್ನು ಕಳೆದುಕೊಂಡು ಭಕ್ತಿಯ ಪ್ರೇಮದ ಸುದೆಯಲ್ಲಿ ಆ ಭಗವಂತನ ಸೇವೆಯನ್ನು ಮಾಡ್ತಾ ಮಾಡ್ತಾ ಹೋದು ಇದು ಕಾಮವನ್ನು ಕಳೆದುಕೊಳ್ಳುವುದು. ಬಸವ ತಂದೆ ವೇಷಾಗ್ರಹಕ್ಕೆ ಏನೂ ಅರಿಯದ ಹಸುಳೆ 14 ವರ್ಷದ ಮುದ್ದು ಮಗು ಚನ್ನಬಸವಣ್ಣನನ್ನ ಏನ್ ಮಾಡ್ತಾರೋ ಅಂತ ಕೇಳ, ನೀ ಹೋಗುವ ಇವತ್ತು ರಾತ್ರಿ ಎಲ್ಲಿ ಹೋಗುವಂತ ಕೇಳ, ಸೂಳೆ ಸಂಕೋಣ ಮನೆಗೆ ಹೋಗು, ಆಕೆ ನನ್ನ ಬಸವ ತಂದೆ ಬಾ ಅಂತೇಳಿ ಅವ್ರಿಗೆ ಕರ್ಕೊಂಡು ಬಾ ಅಂತೇಳಿ ಒಬ್ಬ ಸೂಳೆಯ ಮನೆಗೆ ಚನ್ನಬಸವಣ್ಣನ ಬಸವ ತಂದೆ ಕಳಿಸಿದ ತಕ್ಕ ರಾತ್ರಿ ಚನ್ನಬಸವಣ್ಣ ಬಾಗ್ಲಾ ಬಿಡ್ತಾನ. ಆಕೆ ಅವ್ರ ಗಿರಾಕಿ ಬಂದವನ್ನ ತಿಳ್ಕೊಂಡು ಈಗಿದಾಗ ನಿಂದೇನ್ ಕಾಟ, ಮುಂದಿನಿಂದ ನನ್ನ ಸಾಕಾಗೈತಿ, ಹೋಗು ನಾಳೆ ಬಾ ಅಂತಾಳು. ಇಲ್ಲ ತಾಯಿ ಅನ್ನಂತೆ, ಯಾಕೆ ಕಾಮವನ್ನು ಇಟ್ಕೊಂಡು ಬಂದಾನ, ನನಗೆ ತಾಯಿ ಅಂತಾನ ಅಂತಂದಾಗ ಬಾಗ್ಲವನ್ನು ತೆಗೆದು ನೋಡ್ತಾನ. ಹರಿಯದ ಹಸುರಲ್ಲಿ ಏನಾಗೈತಿ ಅಂತೇಳಿ ಜ್ಞಾನದ ಪುತ್ರ ಇವನಿದ್ದಕ್ಕೆ ಬಾಗಿ ಮುಂದೆ ಬರಬಾರ್ದಾಗಿತ್ತು, ಯಾರೋ ನಿಮ್ಮ ತಪ್ಪದಾರಿ ಬಿಸಿದಾರು, ಅದಕ್ಕೆ ನೀವು ಹೊಳೆ ಹೋಗ್ಬೇಕು ಅಂತೇಳಿ ಅವನ್ನ ಕೈಕಾಲು ಬೆಳಕುತ್ತ ಅವಾಗ ಅದನ್ನ ನಾನು ದಾರಿ ವ್ಯಕ್ತಿ ಬಂದಿಲ್ಲ, ದಾರಿಯಾಗೆಲ್ಲ ಬಂದೀನಿ, ಎಲ್ಲಿ ಕತ್ತೈತೋ ಅಲ್ಲಿ ಬೆಳಕು ಹಚ್ಚೋದನ್ನ ಬಸವ ತಂದೆ ಕೆಲಸ ಐತಿ. ಅದಕ್ಕೆ ನಾಳೆ ಬೆಳಗ್ಗೆ ನೀನು ಮನೆಗೆ ಬರಬೇಕು, ಈಗ ಲಿಂಗಧಾರಣೆ ಮಾಡ್ತಾರೋ ತಂದೆ ಅಂತ ಕೇಳಿದ ಕೂಡಲೇ ಸರ್ವಜ್ಞಾಗ ನನಗೆ ಲಿಂಗ ಒಬ್ಬ ವೇಷಿಯನ್ನ ಮಹಾಮಣಿಯೊಳಗೆ ಕೂರಿಸಿ ಲಿಂಗಧಾರಣೆ ಮಾಡ್ತಾರೋ ಅಂತ ಅವಾಗ ಗೊತ್ತಾಯ್ತು. ಯಾವಾಗ ಚನ್ನಬಸವಣ್ಣ ಆಗಿನ ತಾಯಿ ಅಂತ ಕರೆದು ಯಾವಾಗ ಒಬ್ಬ ಸ್ತ್ರೀ ತಾಯಿ ಆಗ್ತಾಳೋ ಅವಾಗ ಅವಳ ಭಕ್ತಿ ಇರ್ತದೆ. ಅವಳು ವೇಷಿಯಾದ ಸ್ತ್ರೀ ಯಾರ್ಯಾರ ಸ್ತ್ರೀ ಯಾವಾಗ ತಾಯಿ ಆಗ್ತಾಳೋ ಅವಳಲ್ಲಿ ಒತ್ತಿ ಕಡಿಮೆ ಹಾಕೊಂತ ಬರ್ತೈತಿ, ಕಾಮದ ಭಕ್ತಿ ಕಡಿಮೆ ಆಗುತ್ತೆ. ಮೊದಲು ಮದುವೆ ಆದ್ಮೇಲೆ ಒಂದು ಮಗು ಆಡೋಕ್ಕಿಂತ ಮುಂಚೆ ಹೆಂಗ ಅದಕ್ಕೆ ಆತುರುತ್ತಿದ್ದು ಒಂದು ಮಗು ಆತಂತೇಳ ಅದೇ ಕಾಮವೇ ಆ ಮಗುವಿನ ಮೇಲೆ ಪ್ರೇಮವಾಗಿ ಕಾಮದ ಕಡೆ ಆಸಕ್ತಿ ಕಡಿಮೆ ಹಾಕೊಂತ ಬರ್ತೈತಿ. ಅದಕ್ಕೆ ಯಾವಾಗ ಚನ್ನಬಸವಣ್ಣ ಅವಳ ತಾಯಿ ಅಂತ ಕರೆದು ಅವಳ ಒತ್ತಿ ನಿಂತು ಬಿಟ್ಟು ಬೆಳತನಕ ಆ ವೇಷೆಯರ ಮನೆಯೆಲ್ಲ ಹೋಗಿ ಬಾಗಿಲ ಬಿಡದೈತಿ ಎಬ್ಸೋದೈತಿ. ಬಸವ ತಂದೆ ಬಾ ಅಂದನು, ನಮ್ಮ ಲಿಂಗಧಾರಣೆ ಮಾಡೋದು ಅದು ಮಹಾಮಣಿಗೆ ಹಾಕಿದನು, ನೀವು ಬರಬೇಕು ಅವ್ರ ಮಕ್ಕಳೇ. ಬೆಳಗ್ಗೆ ಬಸವ ತಂದೆ ದಾರಿ ಕಾಯ್ತಾರ, ಯಾರು ಸೂಳಿ ಸಂಖ್ಯೆ ಒಬ್ಬಕ್ಕೆ ಬರ್ತಾರೆ. ಈಗೇನು ಮಾಡಿದ್ರು, ಆ ಕೇರಿಯಲ್ಲಿರೋ ಎಲ್ಲಾ ವೇಷರನ್ನ ಕರೆದುಕೊಂಡು ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿ ಭಸ್ಮವನ್ನು ಧರಿಸಿಕೊಂಡು ತಮ್ಮ ಎಲ್ಲ ಭಕ್ತಿಯನ್ನ ಬಿಟ್ಟು ಹೆಂಗ್ ಬಂದಾಳು ಮಹಾಮಣಿ ಬಂದ ಬಸವ ತಂದೆ ಅವರೆಲ್ಲ ಹೆಂಗ್ ನೋಡತ್ತಮ್ಮ ಅಂತ ಮಹಾಮಾತೆ ಲಕ್ಷ್ಮೀ ರೂಪದವನ್ನ ಅವರೆಲ್ಲರನ್ನು ಕರ್ಕೊಂಡ್ಬಂದು ಅವರೆಲ್ಲರೂ ಲಿಂಗಧಾರಣೆ ಮಾಡಿ ಅವರೆಲ್ಲರೂ ಭಸ್ಮ ಹಚ್ಚಿ ತ್ರಿಕಾಲ ವಂದಿತ ಮಾಡಕ್ ಹಚ್ಚಿ ಲಿಂಗವನ್ನು ಕೊಳ ಕಟ್ಟಿದಲ್ಲ ಅವಾಗ ಅಲ್ಲೇ ಕುಂತು ವಚನ ಬೇಕಾ ಏನಂತ ಕೇಳ, ಹದತೆಟ್ಟಿ ಹುಟ್ಟಿದೊಡೆ ನುಚ್ಚಲ್ಲದೆ ಅಕ್ಕಿ. ಈಗ ಹದ ಇಟ್ಟಿದ ಇದನ್ನು ಬಸವ ತಂದೆ ಹದ ಮಾಡಿ ಏನ್ ಮಾಡ್ಯಾರ ಅಂತ ವಿಚಾರ. ಹದ ತಪ್ಪಿ ಹುಟ್ಟಿದೊಡೆ ನುಚ್ಚಲ್ಲದೆ ಅಕ್ಕಿಯ. ಅಕಸ್ಮಾತ್ ಇಲ್ಲಿ ತನಕ ಮರ್ತಿದ್ನಿ, ಎದಕ್ಕಂದು ಮರ್ತಿದ್ನಿ, ಈಗ ಅರು ಕೊಟ್ಟಾನ ಮತ್ತ ಹೊಳ್ಳಿನ ಅದ ಹೊತ್ತಿ ಇಳಿತಿ ಅಂದ್ರ ಅಕ್ಕಿ ಏನಾಕತ್ತಿ ಅಂದ್ರ ನುಚ್ಚಾಕತ್ತಿ. ಇದನ್ನ ಮತ್ತೆ ಏನಾಕತ್ತಿ ಅಂತ ಕೇಳ ದೇವರ ಮನೆಯಿಂದ ಬಂದ ಪ್ರಸಾದ ಕಾಯ, ಇದನ್ನ ಇದಕ್ಕೆ ಬಳಸಬಾರ್ದು. ನಮ್ಮ ಅಪ್ಪ ಯಾವಾಗ ಇದನ್ನ ಮುಟ್ಟಿದಾನ ಅಂತ ಕೇಳ ಮತ್ತ ಹೊಳ್ಳಿನ ಕಾಮ ಬೀಳಬಾರ್ದು, ಎಂಜೆಂದು ಈಗಲ್ಲ ಇನ್ನೆಂಜೆಂದು ಅಂತೇಳಿ ಅಂದೇ ಅವಳಿಗೆ ಮುಕ್ತಿ ಆಯ್ತು. ಮುಕ್ತಾಯಕ್ಕಿಂತಲೂ ಎಲ್ಲಿ ಕಲ್ಯಾಣ ಮುಂದೆ ಬಂದಕ್ಕೆ ಮತ್ತೆ ಒತ್ತೆ ಇಟ್ಟೊಡೆ ಇದನ್ನು ಮತ್ತೆ ಈಗ ಇವನು ಒತ್ತೆ ಇಟ್ಟಿದ್ದಾನೆ. ಮೊದಲು ಯಾವ್ಯಾವ ಒತ್ತಿ ಇಟ್ಟಿದ್ನಿ, ಈಗ ಇವನು ಒತ್ತಿ ಇಟ್ಟಿದ್ದೀನಿ. ಇದನ್ನ ಮತ್ತೆ ಒತ್ತೆ ಬೇರೆ ಎಲ್ಲರ ಇಟ್ಟಿ ಅಂತ ಕೇಳ ಅನಂತ ಜನ್ಮಗಳು ಏನಾಗಬೇಕತ್ತಿ ಅಂತ ಕೇಳಿ ಹೀನ ನೀವನಿಗೆ ಬರ್ಬೇಕಾಕತ್ತಿ. ಅದಕ್ಕೆ ಅಕ್ಕನಿಗೆ ಹೇಳ್ಬಿಟ್ಲು, ಹಿಂದೆ ನಾ ಏನ್ ಮಾಡಿದ್ದೇನೋ ಗೊತ್ತಿತ್ತು, ಹಿಂದಿನ ಜನ್ಮ ಎಂತಾದರೂ ಆಗಲಿ, ಈಗ ಏನ್ ಮಾಡುವ ಅಂತ ಕೇಳಿ ನನ್ನ ಕರ್ಮವನ್ನು ಕಳೆದಿಲ್ಲ, ನೀನು ಇಲ್ಲಿ ಬಂದಿನಿ ಅಂತ ಕೇಳ ನಾನು ಪರಿಶುದ್ಧಳೇ ಆಗಿದ್ದೀನಿ. ನಾನು ದೇವರಕ್ಕಿಂತಲೂ ಒಂದು ಗುಂಡಿ ಹೆಚ್ಚದೇನಿ. ಅದಕ್ಕೆ ವೇಷೆಯಲ್ಲಿಯೇ ಕಾಮವನ್ನು ಕಡಿಮೆ ಮಾಡಿದ ಬಸವ ತಂದೆ
ಇಲ್ಲಿ ದೇವಿ ಏನ್ ಮಾಡ್ತಂದ್ರೆ ನಿನ್ನ ಶರೀರದಲ್ಲಿರ್ತಕ್ಕಂಥ ಕಾಮವನ್ನ ಶಾಸ್ತ್ರದ ಗುರು ವಾಕ್ಯದ ಮುಖೇನ ಕಡಿಮೆ ಮಾಡ್ಕೊಂಡು ಬಿಟ್ಟಿ ಅಂತೇಳ ನೀನು ಏನಕ್ಕೆ ಅಂತೇಳ ಜ್ಯೋತಿ ಸ್ವರೂಪಣೆ ಹಾಕಿ ಬೆಳಕಿನ ಸ್ವರೂಪಣೆ ಹಾಕಿ ಅಂತ ಬೆಳಕವನ್ನ ಹೊಂದಬೇಕಾಗಿತ್ತು ಅಂತೇಳ ಅದಕ್ಕೆ ಹೇಳ್ಬಿಟ್ರು ಅಲ್ಲಿ ಅವರು ನೀನು ಎಣ್ಣೆ ಬೇರೆ ಕಚ್ಚಿ ಎರಡು ಕೂಡಿ ಸ್ವರ್ಣ ಅದಕ್ಕೆ ನೀನು ಏನ್ ಮಾಡುವ ಅಂತ ಕೇಳ ಆವೇಶನ ಬುದ್ಧನಿಗೆ ಏನಾಗ್ಯಾವ ಅಂತ ಕೇಳ ಶಿಷ್ಯರಾಗ್ಯಾನ ಆವೇಶನ ಇಲ್ಲಿ ಬಸವ ತಂದೆಗೆ ಶಿಷ್ಯರಾಗ್ಯಾಳ ಅಂದಾಗ ಅಂತಂತ ಕಾಮದ ಪುತ್ಥಳಿಗೆ ಆರೋಹಣ ಅದನ್ನು ಬಿಟ್ಟಾಗ ಮತ್ತೆ ಎಲ್ಲ ಆರೋಗ್ಯ ಇದ್ದು ನೀ ಯಾಕೆ ಬಿಡ ಶಾಸ್ತ್ರ ಜಗತಿ ಅದನ್ನು ನೀ ಏನು ಮಾಡು ಕಡಿಮೆ ಮಾಡಬೇಕು ಮುಂದೊಂದು ದಿನ ನೀನು ಕಾಮರಹಿತನಾಗಿ ಆ ಕಾಮವನ್ನೇ ಏನು ಮಾಡುವಂತ ದೈವವನ್ನಾಗಿ ಭಕ್ತಿಯ ದೈವವನ್ನಾಗಿ ಭಕ್ತಿಯ ಸುರೆಯನ್ನಾಗಿ ಮಾಡಬೇಕು ಅದಕ್ಕೆ ಈ ಜಗನ್ಮಾತೆಯ ಅಪರಾವತಾರಿ ಯಾರು ಅಂತ ಕೇಳಿದ್ರೆ ನಾವು ನಾನು ಬಂದ ದಾರಿಯಿಂದ ನನ್ಯಾಕೆ ನೋಡಕ್ ಹೇಳ್ತಿ ಅಂತಂದಾಗ ಹೋಗೋ ಮಾರಾಯ ನೀ ಬರಬೇಡ ಅಂದ್ವಿ ಬರಬೇಡ ಇದ್ರ ಕಾಮದ ಉಸಾರಿಗೆ ಬರಬೇಡ ಅಂದು ಪಕ್ಕೇನು ಅಂತ ಹೇಳಿಕಾಸ ಏನ್ ಮಾಡಿದ ಅಂತೇಳ ಯಾವಾಗ ಹೋದು ಅವನೇ ದೇವಿಯಾಗಿ ಯಾವಾಗ ಶಾಲೆಯಿಂದ ಪೂಜೆ ಮಾಡ್ತಾ ಮಾಡ್ತಾ ರಾಮಕೃಷ್ಣ ಪರಮಹಂಸರು ಏನಾದ್ರು ಅವನೇ ಕಾಳಿಯಾಗಿಬಿಟ್ರು ಕಲಕತ್ತಾದಲ್ಲಿ ವೇಶ್ಯೆಯರ ಓಣಿಯಲ್ಲಿ ಶಿಷ್ಯರೊಂದಿಗೆ ಹೋಗುವಾಗ ಶಿಷ್ಯರೆಲ್ಲ ಕೇಳ್ತಾರ ಯಪ್ಪ ಇವ್ರಿಗೆಲ್ಲ ನೋಡಿ ಏನು ಅನ್ಸತ್ತೆ ಅಂದಾಗ ಇವರೆಲ್ಲ ನನಗೆ ಕಾಳಿಯ ಸ್ವರೂಪ ಕಾಣತ್ತಪ್ಪ ಇವರೆಲ್ಲ ಲಕ್ಷ್ಮಿಯ ಸ್ವರೂಪ ಕಾಣತ್ತಪ್ಪ ಇವರೆಲ್ಲ ಯಾರು ಅಂತ ಕೇಳಿ ನನ್ನ ತಾಯಿಯಪ್ಪ ಅಂತಂದ್ರು ಅವರ ಹೊತ್ತಿ ಏನಾಗ್ತದೆ ಹಿಂಗೆ ಒಬ್ಬ ಮಹಾತ್ಮ ಒಬ್ಬ ಪುಣ್ಯಾತ್ಮ ಮ್ಯಾಗಿನ ಮ್ಯಾಗ ಅವತಾರ ಐತಿ ಅದಕ್ಕೆ ಅವತಾರ ಅಂತ ಕೇಳ ನಾವೆಲ್ಲರೂ ಕೂಡ ಆ ದೇಶಕ್ಕಿಂತ ಮುಂದಿದ್ದಾವೆ ಯಾವನು ಏನಾದ ಅಂತ ಕೇಳಿ ಕಾಮಕ್ಕೇ ಬಲಿಯಾದವ ಅದಕ್ಕೆ ಮೋಹಿಸಿ ಅದಕ್ಕೆ ಏನ್ ಮಾಡಬೇಡ ಮೋಹಿಸಿ ಕೇಳದಿರು ಎದಕ್ಕೆ ಬಂದೈತಿ ಅಂತ ಕೇಳ ಆ ದೇವರಂತ ಪ್ರಸಾದ ದೇವರಿಗೆ ಅರ್ಪಿಸಿ ನೀನು ಪುಣ್ಯಾತ್ಮನಾಗು ಅದಕ್ಕೆ ನೀ ಏನ್ ಮಾಡಬೇಕು ಅಂತ ಕೇಳ ಕಾಮವನ್ನ ಕಡಿಮೆ ಮಾಡು ಒಂದಿಗೆ ನಿನಗೆ ಬಿಡಕ್ಕಾಗಲ್ಲ ಅದಕ್ಕೆ ಆ ಕಾಮದ ಭಕ್ತಿಯನ್ನ ನಿಲ್ಲಿಸುವ ಪ್ರವೃತ್ತಿಯಾದ್ರೆ ಕಾಮದ ವಿರುದ್ಧ ಹೋಗ್ಬೇಕು ನಾವು ಕಾಮದ ವಿರುದ್ಧ ಹೋಗ್ಬೇಕು ಅಂತೀರ ಸತ್ಸಂಗ ಭಜನೆ ಪೂಜೆ ಹೋಮ ಹವನ ಯಜ್ಞ ಏನಾಗುತ್ತೆ ಅಲ್ಲಿಂದ ಮನಸ್ಸನ್ನು ನಾವು ಏನ್ ಮಾಡಬೇಕು ಅಂತೀರ ಈ ಕಡೆ ಪರಿವರ್ತನೆ ಮಾಡಬೇಕು ಅವಾಗ ಸತ್ಸಂಗ ಏನ್ ಮಾಡ್ತದೆ ಅಂತೀರ ಆ ಸಂಘವನ್ನ ಬಿಡಿಸಿ ಸಂಘದಲ್ಲಿ ಎರಡು ಉಂಟು ಒಂದು ಬಿಡಿ ಒಂದು ಬಿಡು ಯಾವುದನ್ನು ಹಿಡಿಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನ ನೀನು ವಿವೇಕಮತಿ ಏನದಿ ಅಂತ ಕೇಳಿ ನೀನು ವಿವೇಕದಿ ಅದಕ್ಕೆ ನೀ ಏನ್ ಮಾಡುವಂತೀರ ನಿನ್ನ ಬುದ್ಧಿಯನ್ನು ಬಳಸಿಕೊಂಡು ಒಂದು ಹಿಡಿ ಒಂದು ಬಿಡು ಯಾವುದನ್ನು ಹಿಡಿದ್ರೆ ನಿನ್ನ ಕಲ್ಯಾಣ ಆಗಬೇಕು ಅದರಲ್ಲಿ ನೀನು ಏನ್ ಮಾಡೋದು ವಿವೇಚಿಸುವಂತಿದ್ದಾನೆ ಅದಕ್ಕೆ ಮುಂದೆ ಈ ಕಾಮದ ಪುತ್ರ ಯಾರು ಅಂತ ಕೇಳಿ ಮೋಹ ಕಾಮದ ಜೊತೆಗೆ ಮೋಹ ಐತೆ ಕಾಮ ಮತ್ತು ಮೋಹ ಎರಡು ಏನದ ಅಂದ್ರೆ ಒಂದ ನಾಣ್ಯದ ಎರಡು ಮುಖಗಳಿದ್ದಂತೆ ಅಲ್ಲಿ ಚಕ್ಷುರನ್ನು ನಾಶ ಮಾಡಿದೆ ಅಂತ ಕೇಳ ಸುಮ್ಮನ ಹೋಗೈತಿ ಅಂತ ಕೇಳಿ ಹೋಗುದಿಲ್ಲ ಹೋದಂಗ ಅನಿಸಿರ್ತತಿ ಅದ್ರ ಹೋಗಿರುದಿಲ್ಲ ಅದಕ್ಕೆ ಹೇಳ್ತಾಳವರು ಶ್ರವಣಕರೆ ಕೇಳಿ ಚಕ್ಷುರು ಮಡಿದದ್ದನ್ನು ನೋಡಿ ಕಾಮವು ಕಡಿಮೆಯಾದದ್ದನ್ನು ನೋಡಿ ದೇವಿಯು ಉಗ್ರರೂಪವನ್ನು ನೋಡಲಾರದೆ ರಾಕ್ಷಸರು ಓಡಿ ಹೋಗಿ ಬಿಡಾಲನನ್ನು ಕರೆದುಕೊಂಡು ಬಂದ ಕಾಮ ಕಡಿಮೆ ಆಯ್ತು ಆಸೆ ಕಡಿಮೆ ಆಯ್ತು ಅಂತ ಕೂಡ ನಡೆಯಾತ್ಮ ಬಿಡಬಾರಕತ್ತೆ ಅಂತ ಕೇಳ ಮೋಹ ಹೋಗ್ಬೇಕ ಮೋಹ ಹೋಗ್ಬೇಕಾಗಿತ್ತು ಅಂದ್ರೆ ಮೋಹ ಹೆಂಗ್ ಬರ್ತದೆ ಶಾಸ್ತ್ರದಾಗ ಹೇಳ್ತದ ಮನೆಯೊಳಗ ನಾವೆಲ್ಲರೂ ಹೆಂಗ್ ಕೂತೇವಿ ಮತ್ತು ಒಂದು ಜಡಿಯ ಅಂದ್ರೆ ಬರ್ತಕ್ಕಂಥ ಒಂದು ಚೇಳು ಅಂದ್ರೆ ಬರ್ತಕ್ಕಂಥ ಅದ ಬೆಕ್ಕ ನಮ್ಮೆಲ್ಲರೂ ಮನೆ ದಾಟ್ ಹೋಗ್ತಾರೆ ಬರ್ತಾವ ದಾಟ್ ಹೋಗ್ತಾರೆ ಕೆಲಸ ಮುಗಿಸ್ಕೊಂಡ ಗೋಣಿ ಉಳಿಸ್ತಾರ ಯಾವಾಗ ಬೆಕ್ಕ ದಾಟಿರ್ಬೇಕು ಹಂಗ ಮೋಹ ಅಂದ್ರ ಬೆಕ್ಕ ಬಿಡಾಲ ಅಂದ್ರೆ ಮೋಹ ಅದು ನಾವು ಹೆಂಗ ಬರಸ್ಬೇಕಂದ್ರೆ ಬೆಕ್ಕ ನಮಗೆ ಬರ್ತಾರ ಹೋಗಿ ಅಂತ ಕೆಲಸ ಮಾಡ್ಕೊಂಡು ಬರ್ತಕ್ಕೋ ಹಂಗ ಮೋಹ ಅನ್ನೋದು ನಿನಗರಿವಿಲ್ಲದಂತೆ ನಿನ್ನ ದೇಹದೊಳಗೆ ಆವರಿಸಿ ಕಾಮನನ್ನ ಕರೆದುಕೊಂಡು ಮಾನ ಬಂಗಾದಾಗ ನಾ ಇದನ್ನ ಮಾಡಬಾರ್ದಾಗಿತ್ತು ಅವನ ಯಾವಾಗ ಕಾಳಿ ಹೋಗಿ ದುರ್ಗ ಸಪ್ಪ ಹಾಕತ್ತು ಅವಾಗ ಯಾವಾಗ ನಿನ್ನ ಮಾನ ಹರಾಜಾಗ್ತೈತೋ ಕಾಮಕ್ಕೆ ನೀನು ಕಣ್ಣು ಮಾತಾಡ್ತಾವೋ ಅವಾಗ ನಿನಗೆ ಅನಿಸ್ತತಿ ನಾ ಇದನ್ನ ಮಾಡಬಾರ್ದಾಗಿತ್ತು ಅಂತ ಹೆಂಗೆ ಅನಿಸ್ತೋ ಆ
ಬೆಕ್ಕಿನ ಹೆಜ್ಜೆ ಏನು ನಡಿಗೆ ನಮಗೆ ಗೊತ್ತಾಗ್ತದೋ ಹಂಗ ಮೋಹ ನಮಗೆ ಗೊತ್ತಾಗದೆ ನಮ್ಮ ದೇಹದಲ್ಲಿ ಪ್ರವೇಶ ಮಾಡಿ. ಎದ್ರ ಮೇಲೆ ಮೋಹ? ಹಣದ ಮೇಲೆ ಮೋಹ, ಸಂಪತ್ತಿನ ಮೇಲೆ ಮೋಹ, ಮಕ್ಕಳ ಮೇಲೆ ಮೋಹ, ಹೆಂಡತಿಯ ಮೇಲೆ ಮೋಹ, ತಂದೆ ಮೋಹ ಕಡಿಮೆ. ಯಾಕಂದ್ರೆ ಮೋಹ ಕಡಿಮೆ ಮಾಡೋ ಬಂದ್ರೆ ಹಣ ಕಡಿಮೆ ಆಗ್ತದೆ. ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೋಬೇಕು. ಇದು ಬಂತು ಅಂದ್ರೆ ಅದು ಹೋಗ್ಬಿಡ್ಬೇಕು. ಆಟ ಬೀಚಿಗೆ ಹೇಳ್ತಾನ, ಎರಡು ಗೆಳೆಯ ಹೆಣ್ಣು ಮನೆ ಹೊಕ್ಕರಾಗುವುದು ಇನ್ನೇ ಒಂದಿದ್ದ ಮನೆ ಅಲ್ಲ. ಮೊದಲು ಇವ್ರು ಏನಾದ ಒಬ್ಬರು ಬಿಟ್ಟು ಹೋಗ್ತಿರ್ಕೆಲ್ಲ ಹಣ್ಣು ಒಳಗಿದ್ರೆ ತಾನು ಹೊರಗಿದ್ರೆ ತಾನು ಒಳಗಿದ್ರೆ ಹೊರ ಹೋಗ್ತಿರ್. ಈಗ ನೋಡ್ಕೊಂಡು ರಾಮ್ಕೊಂಡು ಅವ್ನ ಕಂಡು ಯಾಕಂದ್ರೆ ಮಾಯಿ ಯಾವ ರೂಪಗಳು ಬಂದರು ಸರಿ ಹೆಂಗೆ ಬರ್ತಾಳೋ ಅಂತ ಕೇಳಾಕಿ ಹೆಂಡತಿಯ ರೂಪದಲ್ಲಿ, ತಾಯಿಯ ರೂಪದಲ್ಲಿ, ಮಗಳ ರೂಪದಲ್ಲಿ, ಸಂಪತ್ತಿನ ರೂಪದಲ್ಲಿ ಯಾವುದೋ ರೂಪಗಳನ್ನು ಬಂದು ಏನು ಮಾಡ್ತಾಳೋ ಅಂತ ನಮ್ಮನ್ನ ವಿಚಲಿತರನ್ನಾಗಿ ಮಾಡ್ತಾಳೆ. ಅದಕ್ಕೆ ಎರಡು ಜಡೆ ಹೆಣ್ಣು ಮನೆ ಹೊಕ್ಕರಾಗುವುದೇನು ಒಂದಿದ್ದ ಮನೆ ಎರಡು. ಇದು ಯಾರಿಗೆ ಲಾಭ ಅಂತ ಮುಂದೆ ಬರೀತಾನವ. ಒಂದಿದ್ದ ಮನಿ ಎರಡಾಯ್ತು, ಅದು ಯಾರಿಗೆ ಲಾಭ ಅಂತ ಕೇಳ ಪಾಡಾಯಿತೆಂದರು ಭಿಕ್ಷುಕರು. ಭಿಕ್ಷುಕರ ಲಾಭ. ಈ ಮನೆ ಇಲ್ಲ ಈಚೆ ಕಡೆ ಹೋಗ್ಕೊಂಡು ಈ ಮನೆ ಹಾಕೊಂಡು ಈಚೆ ಕಡೆ ಮೊದಲು ಒಂದ ಮನೆ ಇರ್ತಾರೆ, ಕೈ ಕಾಯಿ ಕೂಡ ಹೋಗ್ಬಿಡ್ತಿದ್ದ. ಈಗ ಎರಡು ಮನೆ ಅಲ್ಲ, ಈ ಕೊಡಲಿಲ್ಲ ಅಂದ್ರೆ ಹಾಗೆ ಕೊಡ್ತಾವ. ಇದು ಯಾರಿಗೆ ಲಾಭ ಆಯ್ತು ಅಂದ್ರೆ ಭಿಕ್ಷುಕನಿಗೆ ಲಾಭ ಆಗಿತ್ತು ಹೊರತು ಈ ಯಾರಿಗಿರಲ್ಲ. ಒಂದಿದ್ದ ಮನೆಯಾಗಿ ಯಾರು ಬಳಿ ಹಾಕೊಂಡಲ್ಲ ಅವ್ರಿಗೇನು ಲಾಭ ಆಗುತ್ತೆ. ಯಾಕಂದ್ರೆ ಮಾತಾಗಿದ್ದ ಮನೆಗೆ ಆಯ್ತು, ಮಾತಾಕ ಇವ್ರು ಅಪಾಯ ಕೊಡ್ಕೊಂತ ಗಳಿಸಿದ್ದಲ್ಲ, ಅದ ಒಂದೇ ಕಡೆ ಅದ ಸೋಲೋ ಮನಿ ಅದ ಪಾಲ್ ಮಾಡ್ಕೊತಾರ, ಅದರ ಬಳಿ ಹಾಕೋತಾರ. ಒಂದಿದ್ದ ಮನಿ ಎರಡು ಆಯ್ತು. ಯಾರಿಗೆ ಲಾಭ ಅಂತ ಕೇಳ ಯಾರಿಗೂ ಲಾಭ ಇಲ್ಲದಿದ್ರು ನಿನ್ನ ಮೋಹಿಸೋಳ ಬಂದಿದ್ದಾನ. ಆ ಮೋಹಿನಿ ಏನ್ ಮಾಡಿದ ಅಂದ್ರ ಮಾಯ ರೂಪದೊಳಗೆ ಬಂದು ಯಾರನ್ನಂತ ಕೇಳಿದ್ರೆ ನಿನ್ನೆ ಹೇಳಿದ್ವಿ, ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಡಿ. ನಾ ಏನು ಗೆದ್ದ ತೀರ್ಥನ ಅಂತ ಯಾರು ಬಂದಾರೋ ಅವ್ರು ಸುರಕ್ಷೆ ತೀರ್ತಾನ. ರಾವಣ ಮುಕ್ಕೋಟಿ ದೇವತೆಗಳನ್ನು ಎಲ್ಲ ಗೆದ್ದಿದ್ದ, ಆದ್ರೆ ಕಾಮವನ್ನ ಗೆಲ್ಲಾಕ ಅವನ ಮಗ ಇಂದ್ರಜಿತ್ತು ಇಂದ್ರನನ್ನ ಗೆದ್ದಿದ್ದ. ಐದರನ್ನ ಗೆದ್ದ ಶಕ್ತಿ ಒಳಗ ಲಕ್ಷ್ಮಣನ ಮೂರ್ಛಿಕೊಂಡು ಬಾಣ ಹೊಡೆದ. ಹೊಡೆದ್ಮೇಲೆ ರಾಮ ಹೇಳಿದ್ರು ನಾ ಹೆಂಗೆ ನಿಂತ ಮಾಡ್ಕೊಂಡೆ ಅಂತ. ಅವಾಗ ರಾಮನ ಮಾತುಕ ಇಂದ್ರನನ್ನ ಕೊಂದು ಇಂದ್ರಜಿತನಾಗಿರಬೇಕ ನೀನು, ನಿನ್ನ ಇಂದ್ರಿಯಗಳನ್ನ ಕೊಲ್ಲಾಕ ನಿನಗಾಗ್ಯ ನೀಯಂತ ಇಂದ್ರಜಿತ ಮನಸ್ಸು ಮೇಲೆ ಸೀದರನ್ನ ಅವಳ ಪರವಾಗಿತ್ತು, ಆದ್ರೆ ಅದನ್ನು ಮಾಡಿಲ್ಲ. ಅದಕ್ಕೆ ನೀನು ಯಾರು ಕರ್ಕೊಂಡ್ಬಂದ್ರೆ ಬಿಡಾವನ್ನ ಕರ್ಕೊಂಡ್ಬಂದು ಅಂದ್ರೆ ಮೋಹನನ್ನ ಕರ್ಕೊಂಡ್ಬಂದು ಯಾರನ್ನೆಲ್ಲ ಆ ದೇವಿಯನ್ನ ಪ್ರವೇಶ ಮಾಡಿ ಆ ದೇವಿಯನ್ನ ಹಾಕಿ ಕೇಳಬೇಕು ಅಂತೇಳಿ ಕಾಮ ಕಡಿಮೆ ಆದಾಗ ಮೋಹ ಬಂತು. ಮೋಹನನ್ನು ಏನ್ ಮಾಡ್ತಾವ ಅಂತ ಕೇಳಿ ಚಕ್ಷುರ ರುದ್ರರನ್ನು ಕೊಂದ ನಿನ್ನನ್ನು ಬಿಡುವುದಿಲ್ಲ. ಯಾರಾದ್ರೆ ಮೋಹ ಹೇಳ್ತೈತಿ. ಅದಕ್ಕೆ ನಿನ್ನನ್ನು ಕಟ್ಟಿ ಹಾಕಿಕೊಳ್ಳುತ್ತೇವೆ, ಬಿಲ್ಲನನ್ನು ಹಿಡಿದು ಸೂರ್ಯರಶ್ಮಿಯು ಕಾಣದಂತೆ ಬಾಣಗಳನ್ನು ಬಿಟ್ಟು ದೇವಿಯ ಬಾಣಗಳನ್ನು ತಡೆಹಿಡಲು ಆನೆಯ ಸಂಖ್ಯಾತರನ್ನು ಕೊಂದು ಅಕ್ಕಪಕ್ಕಗಳಲ್ಲಿ ನುಗ್ಗಿ ಬಂದ ರಾಕ್ಷಸರನ್ನೂ ಕೊಂದಳು. ಆಗ ರಾಕ್ಷಸರು ಹೊಸ ರಥವನ್ನೇರಿ ದಶದಿಕ್ಕುಗಳನ್ನು ವ್ಯಾಪಿಸಿಕೊಂಡು ದೈತ್ಯ ಬಿಡಾಲಿನಲ್ಲಿ, ಶಾಂಭವಿ ಪರಬ್ರಹ್ಮವೆಲ್ಲಿ, ಇವನ್ನೆಲ್ಲ ನೋಡುತ್ತಿದ್ದ ದೇವತೆಗಳಲ್ಲಿ, ಭೂಮಿ ಆಕಾಶ ದಿಕ್ಕುಗಳಲ್ಲಿ, ಸೂರ್ಯ ಚಂದ್ರಾದಿಗಳಲ್ಲಿ ಎಂಬುವಂತೆ ಬಿಡಾಲನು ಶರಗಳನ್ನು ಸರ್ವರನ್ನು ಆವರಿಸಿಕೊಂಡ. ಬಿಡಾಲ ಮೋಹ ಬಂತು ಅಂತ ಕೇಳ ನಿನ್ನ ಸರ್ವವನ್ನು ಆವರಿಸಿಕೊಂಡು ಮುಂದಿನೆಲ್ಲ ಮೋಹಿಸಲು ಪ್ರಾರಂಭ ಮಾಡಿತು ಅಂತ ಕೇಳಿದರೆ, ದೇವಿಯಾದ ಕೆಲವರನ್ನು ಮಹಾಶಸ್ತ್ರದಿಂದಲೂ, ಕೆಲವರನ್ನು ಶಿವನ ತ್ರಿಶೂಲದಿಂದಲೂ, ಕೆಲವರನ್ನು ದೇವೇಂದ್ರನ ವಜ್ರಾಯುಧದಿಂದಲೂ, ಕೆಲವರನ್ನು ಶರಗಳಿಂದಲೂ ಚಕ್ರಗಳಿಂದಲೂ ಕೆಡವಿ ಹಾಕಿದರೂ ಕೂಡ ದೇವಿಯ ಪ್ರಚಂಡವಾದ ಬಾಣಗಳಿಂದ ತಾಗಿದವಡನೆ ದೈತ್ಯರು ಕೆಂಡಾಮಂಡಲವಾಗಿ ರೋಷಾವೇಶದಿಂದ ಭಯಂಕರವಾದ ಮಹಾಗದೆಯನ್ನು ಹಿಡಿದು ಆ ಮಹಾದೇವಿಯ ಮೇಲೆ ಎಬ್ಬಿಸಿದರು. ಮಹಾದೇವಿಯು ಆ ಗಾತಕ್ಕೆ ದುಷ್ಟರನ್ನು ದೂರು ಹಾರಿದಿದ್ದಳು. ಮಹಾದೇವಿಯು ಮುಷ್ಟಿಯ ಗಾತಾದಿಂದ ಉಳಿದವರುಂಟೆ. ಆ ರಾಕ್ಷಸನಿಗೆ ಸರಿಸುಮಾರು ಯಾರಿದ್ದಾರೆ? ಅವನ ಕಿರೀಟವು ನುಚ್ಚುನೂರಾಯಿತು. ಮತ್ತೆ ಅವನು ಮೂರ್ಛೆ ತಿಳಿದಿದ್ದನು. ತಾನು ವೀರತೆಯನ್ನು ಒಪ್ಪಿ ತನ್ನಿಂದ ಏಕೆ ಸಾಯಿವೆ, ನೀನು ಸೋತು ಸುಮ್ಮನೆ ನಡಿ ಅಂತ ಹೇಳಿ ನಾವು ಮೂರ್ಛೆ ಬಂದು ಬಿದ್ದಿರ್ಬೇಕು. ಕಡೆ ನಾವು ಅಂತಿದ್ದ ನೋಡ ಈಗೇನೋ ಅದ ಕೆತ್ತಿದ್ದೆ, ಅದು ನೀನು ಮುಂದೆ ಬಿಡೋದು ನಾವು ಈಗ ಒಂದು ಕೆತ್ತಿದ್ದವು ಆಗೇನು ಮುಂದೆ ಬಿಡೋಣ. ಹಂಗೆ ಇವು ಮೂರ್ಛೆ ಹೋಗಿ ಬಿದ್ದಾನ ಹೇಳಾಕ ಒಂದು ಕೈ ಹಿಡಿದು ಎಬ್ಸತ್ತಾರ. ಆದ್ರೆ ನಿನ್ನ ಬಿಡುದಿಲ್ಲ, ನನ್ನ ಕೈಯಾಗ ಶಿಕ್ಷೆ ಇಲ್ಲ, ಸುಮ್ಮನೆ. ಅದಕ್ಕೆ ಅದರಂತೆ ನಾನು ಹೋಗಬೇಕು.
ಆದರೆ ಮನುಷ್ಯನ ಕುಲವನ್ನು ನಾಶ ಮಾಡಿ ಹೋಗುತ್ತೇನೆಂದು ಶಪಥ ಮಾಡಿ ಬಂದಿದ್ದೇನೆ. ನಮ್ಮ ಗಟ್ಟಿ ಮನಸ್ಸು ಹೆಂಗಿರ್ತದ, ನಮ್ಮಲ್ಲಿರುವ ಕಾಮ ಕ್ರೋಧಾದಿಗಳನ್ನು ಗೆದ್ದು ವಿಜಯ ಸಾಧಿಸಿ ನಾನು ಮುಕ್ತಿಯ ಮಾರ್ಗಕ್ಕೆ ಹೋಗ್ತೇನೆ ಅಂತಕ್ಕಂಥ ದೃಢ ಮತ್ತು ಅಚಲವಾದ ಶ್ರದ್ಧೆ ನಿಷ್ಠೆ ಇತ್ತು ಅಂತೀರ ಸತತ ಅಭ್ಯಾಸೇನ ಕೌಂತೆಯ ಅಂತೇಳಿ. ಯಾಕಂತೀರ ಭಗವದ್ಗೀತೆಯಲ್ಲಿ ಭಗವಂತ 18 ಯೋಗಗಳನ್ನ ಹೇಳಿದ ಅರ್ಜುನಿಗೆ. ಹೇಳಿ ಆದ್ಮೇಲೆ ಇನ್ನು ಇವನ್ನ ಪಲ್ಪ ಅಂತಂದ. ಅಯ್ಯೋ ನನ್ನ ಮಕ್ಕಳು 3 ಲೋಕದ ಗಂಡ ಅನಿಸ್ಕೊಂಡ. ಹಿಂಬಾಲಿ ಕೃಷ್ಣ ಪರಮಾತ್ಮ ಅದಾನ, ಆದ್ರೆ ಇದ್ರಿಗೆ ಇದ್ದವ ನಮ್ಮ ದೊಡ್ಡಪ್ಪ, ನಮ್ಮ ಕಾಕ, ಇವ್ರು ನಮ್ಮ ಕಾಕನ ಮಕ್ಕಳು. ಈ ಮೋಹ ಹೋಗೇ ಇಲ್ಲ. 18 ಯೋಗಗಳನ್ನ ಹೇಳಿ ನಡೆಯತಕ್ಕಂಥ ಯುದ್ಧಗಳನ್ನು ನಿಲ್ಲಿಸಿ ಉಪದೇಶ ಮಾಡಕತ್ತಾನ. ಭಗವಂತ ಹೇಳಿದ ಮೇಲೆ ಕೊಲ್ಲಬೇಕು ನನ್ನ ಕರ್ತವ್ಯ, ಒಬ್ಬ ಕ್ಷತ್ರಿಯನಾದ ನನ್ನ ಕರ್ತವ್ಯ, ಯುದ್ಧದಿಂದ ಯುವಕನಾದ ನನಗೆ ಶಂಡ ಅಂತಾರ. ಯುದ್ಧ ಮಾಡೋದು ಕ್ಷತ್ರಿಯ ಧರ್ಮ, ನಾ ಯುದ್ಧ ಮಾಡ್ಬೇಕಂತ ಒಟ್ಟು ಅಂದ. ಕೈಯಾಗಿನ ಗಾಂಧಿ ಚೈನಿ ಕಾಸ ಏನ್ ಮಾಡ ಇದಕ್ಕಿಂತ ಮೊದಲು ಏನ್ ಮಾಡ್ತಾರ ಅಂತೀರ, ಅವ್ರವ್ರು ಯಾವಾಗ ಸಿಕ್ಕಾರೋ ಅವ್ರು ಯಾವಾಗ ಬಂದಿರೋ. ಯಾಕಂತೇಳ ಒಂದು ಸುಂಕಿ ಮನೆಯಂತೂ ನಿನಗೆ ಜಗ ಕೊಡಲ್ಲ ಅಂತಂದರು. ನಾವು 1 ಪರ್ಸ್ 2 ಪರ್ಸ್ ಬಿದ್ದೇವಿ. ನಮ್ಮ ಅರಿಗಿನ ಮನೆ ಹಾಕಿ ಸುಟ್ಟಾರ, ಮತ್ತು ಕಾಜಿನೊಳಗೆ ಹಾಕಿ ಏನೇನೋ ತೊಂದರೆ ಮಾಡಿದಾರ, ವಿಷ ಹಾಕಕ್ಕೆ ನೋಡಿದಾರ. ಇನ್ನೂ ಎಲ್ಲ ಕೊಟ್ಟು ಮುಗಿಸಿದ್ರು. ಅವ್ರು ಏನೇನು ಮಾಡಬೇಕಾಗಿತ್ತು ಆ ಎಲ್ಲ ದುಷ್ಕಾರ್ಯಗಳನ್ನು ಮುಗಿದಿದ್ದು. ಅದಕ್ಕೆ ಅರ್ಜುನ ಭೀಮಂದು ಇವರೆಲ್ಲ ರಕ್ತಪಥ ಕುದಿತಿತ್ತು. ಆಮೇಲೆ ದ್ರೌಪದಿಯ ಮುಂದೆನೇ ಹಿಡಿದು ಅವನ್ನ ನಗರಗಳನ್ನಾಗಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಇವೆಲ್ಲ ತಲೆಯಾಗಿ ಇದ್ದ ಕಡೆ ಆಗ ಅವನ್ನೆಲ್ಲ ಏನೋ ರಣರಂಗದಲ್ಲಿ ನೋಡಿಬಿಟ್ಟು ನೋಡಿ ಕಾಸ ಅಯ್ಯೋಯಪ್ಪ ಅಂತ ನನಗೆ ವಿದ್ಯೆ ಕಲಿಸಿದ ಗುರುನುಕುಲದಾಗಲಿ ಇವು ನಮ್ಮ ಕಾಕ, ಇವು ನಮ್ಮ ಕಾಕನ ಮಕ್ಕಳು, ಇವು ಎಲ್ಲ ಏನು ನಮ್ಮ ದೊಡ್ಡಪ್ಪ, ನಮ್ಮ ಭೀಷ್ಮ, ಇವನ್ನೆಲ್ಲ ನಾ ಏನು ನೋಡೋಣ ಮುಗಿಸೋದಿಲ್ಲ. ಅವಾಗ ಅರ್ಜುನ ಅಲ್ಲ ಇಲ್ಲಿ ತನಕ ಮಾಡಿದ್ರಲ್ಲ ಪಾಪ. ಯಾಕಂದ್ರೆ ಎಂತೆಂಥ ವೀರ ಶೂರ್ನೆಲ್ಲ ಸೇರಿಸ್ಕೊಂತ ಅವನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂತ ಬಂದಿದ್ದ. ಇಲ್ಲಿ ಇವನು ಮುಂದಿಟ್ಕೊಂಡು ಅವನ್ನ ಕೊಡಬೇಕು ಅಂತ ಕೇಳಿದ್ರ ಅವಾಗ ಮೋಹಿತನಾಗಿ ಬಿಟ್ಟ. ಮೋಹಿತನಾದಾಗ ನೀವು ಒಪ್ಪುದಿಲ್ಲ, ನೀವು ಏನು ಮಾಡ್ರಿ ಈ ಮೋಹದಿಂದ ಹೊರಗೆ ಬರೋದಿಲ್ಲ ಅಂತ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ್ರ ತನ್ನ ವಿರಾಟ ಸ್ವರೂಪವನ್ನು ತೋರಿಸ್ಬೇಕು. ಇಡೀ ಯುದ್ಧವನ್ನು ನಿಲ್ಲಿಸಿ ಯಾವಾಗ ವಿರಾಟ ಸ್ವರೂಪವನ್ನು ತೋರಿಸಿದು ಇಲ್ಲಿಗೆ 84 ಕೋಟಿ ಜೀವರಾಶಿಗಳೆಲ್ಲ ಆ ಭಗವಂತನ ಬಾಯಿಂದ ಹೊರಗೆ ಹೋಗ್ತಿದ್ರು. ಭಗವಂತ ಉಸಿರು ಮಾಡ್ಕೊಂಡಾಗ ಒಳಗೆ ಬರ್ತಿತ್ತು, ಹೊರಗೆ ಬಿಟ್ಟಾಗ ಹೊರಗೆ ಹೋಗ್ತಿತ್ತು. 14 ಲೋಕಗಳೆಲ್ಲ ಆ ಭಗವಂತನಿಂದ ಹೊರಗೆ ಬರ್ತಿತ್ತು, ಒಳಗೆ ಹೋಗ್ತಿತ್ತು. ಅವಾಗಿನ ಎಲ್ಲ ಏನು ನೋಡಿದು ಅವಾಗ ಏನಾಯ್ತು, ಯಾವುದು ಹುಟ್ಟೇತು ಅದು ಸಾಯೋದು ನಿಶ್ಚಿತ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಅದಕ್ಕಾಗಿ ಹೇಳ್ಬಿಟ್ಟ ಯಾವಾಗ ಭಗವಂತನ ಅದೆಲ್ಲ ವಿರಾಟ ಸ್ವರೂಪವನ್ನು ನೋಡಿದೋ ಅವಾಗ 2 ಕೈ ಮುಗಿದು ಡಗ್ಗಾಲ್ಮಂಡಿ ಊರಿ ಹೇಳ್ತಾನ, ಹೇ ಅಚ್ಯುತ ನಷ್ಟ ಮೋಹ ಸ್ಮೃತಿ ಲಬ್ಧ. ನನ್ನ ಮೋಹ ನಷ್ಟ ಆಯ್ತು, ಇನ್ನು ನಂಗೆ ಜ್ಞಾನ ಬಂತು. ಇವರೆಲ್ಲ ಏನದಾರ ಅಂತ ಕೇಳ ಇಂದಿನ ನಾಳೆ ಸರಿಯಾದದಾರ, ನನ್ನ ನಿಮಿತ್ತ ಮಾಡ್ಕೊಂಡು ಇವ್ರಿಗೆ ಕೊಲ್ಲ ಅನ್ನಕ್ಕೆ ಅಂತ ಕೇಳ ನಾ ಏನು ಮಾಡ್ತೀನಿ ಅಂತ ಕೇಳ ಇವ್ರಿಗೆ ಒಂದೇ ತೀರ್ತೀನಿ ಅಂತೇಳಿ ಮೊದಲ ಮೋಹವನ್ನು ಕೊಂದುಕೊಂಡ. ಮೋಹ ಯಾವಾಗ ಸತ್ಯೋ ಅದಕ್ಕೆ ದಾಸರ ಹಾಕಿಬಿಟ್ರು, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನ್ಯ ಕಾಯಿದೆ. ಹೆಂಡತಿ ಯಾರಂದ್ರೆ ಮೋಹ ಅಕ್ಕೆ ಸತ್ತು ಅಂತೀರ. ಮತ್ತು ಇಲ್ಲಿ ನಮ್ದು ಏನು ಕೆಲಸ ಐತಿ, ಮೃತ್ಯು ಲೋಕದ ಹಂಗೆ ಐತಿ. ಇಲ್ಲಿ ಎದಕ್ಕೆ ಬಂದ್ರೆ ನಾವು ಆತು ಅಂತ ಕೇಳಿದ್ರ ಇಲ್ಲೇ ಕೆಳದಾಗೈತಿ. ನಾವು ಅವ್ರು ಹೇಗೆ ಕಳಿಸಲು ನೋಡ್ಬಾ, ನೀನು ಹೇಗೆ ತತ್ತಾಳು, ನಿಮ್ಮ ಮಾವ ತಿಗಾತವನು ಅದೇ ಯಾಕೆ ತಿರುಗಾಡತ್ತಿ ಬಾ ಅಂತಂದು. ಮತ್ತು ಅಕ್ಕೆ ಸತ್ತು ನಾನು ವಿಜಯಿತ ತುಳಸಿದಾಸ ಹೋದ ರಾತ್ರಿ ಹೋದ, ನದಿ ಹರಿಯಾಗ್ತಿತ್ತು, ಹಾವು ಜೋರು ಬಿದ್ದಿತ್ತು. ಹಾಗೆ ತಿಳ್ಕೊಂಡು ಹರಿಯೋ ದಿನ ಈಶ್ವರ ಯಾಕಂದ್ರೆ ಹೆಂಡತಿ ಮೇಲೆ ಮೋಹ ಇತ್ತು. ಹೋದ ಆ ಹಾವು ಅನ್ನೋದನ್ನು ಬರ್ತು ಹಾಗೆ ತಿಳ್ಕೊಂಡು ಹೋದ. ಅವನ ಹೆಸರು ತುಳಸಿದಾಸ ಅಲ್ಲ, ಅವನ ಹೆಸರು ಬ್ಯಾರೇನೇ ಇತ್ತು, ತುಳಸಿ ಅವನ ಹೆಂಡತಿ. ಯಾವಾಗ ತವ್ರ ಮನೆಗೆ ಹೋದಾಗ ನಡೋ ರಾತ್ರಿನ ಆಕಿನ ಮೋಹಿಸ್ಬೇಕಂತ ಬಾದು ಅವಾಗ ತಕ್ಕಿ ಎಂಥ ಹುಚ್ಚಿದೆವು ಮಾರಯ್ಯ. ದೋದೋ ಮಳೆಯಾಗ ನದಿಯೋ ಹರಿಯುವ ನದಿಯಲ್ಲಿ ಆಟ ಈಸಿ ಬಂದ ಕಾಸ ಹಾವ ಹಿಡ್ಕೊಂಡು ಹಾಗಂತ ಹತ್ತಿ ಬಂದು ಇದ್ರ ಮ್ಯಾಗಿನ ಮೋಹವನ್ನ ಆ ಭಗವಂತನ ಮ್ಯಾಲೆ ಇದ್ದಿದ್ದ ಈ ಮುಕ್ತಿನ ಮೋಕ್ಷ ಆಗ್ತಿತ್ತು. ನನ್ನ ಮ್ಯಾಲಿನ ರಗಡನ್ನು ಸಿಗ್ತಿರಲ್ಲ ಎಂಥ ಹುಚ್ಚಾಗಿವೋ ಅಂತಿತ್ತು. ಅವಾಗ ಅವಾಗ ನಷ್ಟ ಆಕೆ ಕಾಲಿಗೆ ಬಿದ್ದ, ಆಕೆಗಳಿಂದ ತುಳಸಿ ಮಾಡಿ ಹಾಕೊಂಡ ಗಿಟಾರ್ ಹಿಡ್ಕೊಂಡು ಮಾಡಿ ಅವಾಗ ತುಳಸಿಗೆ ದಾಸನ. ಅವಳನ್ನ ಏನಾದ್ರು ಅಂತ ಕೇಳ ಅವಳ ಮೋಹವನ್ನು ನಷ್ಟ ಮಾಡಿದ್ದು, ಅವಳ ಕಾಲಿನ ದೇವತೆಯಾದ್ದು. ಅದಕ್ಕೆ ತನ್ನ ಹೆಸರೇನ ಅಂತ ತಿಳ್ಕೊಂಡು ತುಳಸಿದಾಸ. ಹಾಗೆ
ಈ ಮೋಹ ಬಂದು ಅನೇಕ ಪ್ರಕಾರದ ದಾಳಿಗಳು ನಮ್ಮ ಮೇಲೆ ಮಾಡಿದರೂ ಕೂಡ ಮತ್ತೆ ಮತ್ತೆ ಆ ದೇವಿ ಅವರನ್ನು ಹೆಂಗೆ ಸಂವರಿಸ್ತಾವನ್ನು ಬಲವನ್ನು ಕಡಿಮೆ ಮಾಡ್ಕೊಂಡ್ಬಂದು ಹಂಗ ಆ ಬ್ರಹ್ಮಶಕ್ತಿಯು ತಳತಳಿಸುತ್ತಾ ದೇವಿಯು ಕೇಹಾರಹಾರದಿಂದ ಅಮೂಲ್ಯವಾದ ರತ್ನ ಕಿರೀಟದಂತೆ ಸಿಡಿದು ಅವರನ್ನು ಏನು ಮಾಡಿರುವ ಅಂತ ಕೇರ ಜಜ್ಜಿ ಹಾಕಿ. ನೀವು ಏನು ಮಾಡಬೇಕು ಅಂತೀರ, ಆ ಮೋಹವನ್ನು ಕಡಿಮೆ ಮಾಡ್ಕೊಳ್ಬೇಕಾಗಿತ್ತು ಅಂತೀರ. ನಮ್ಮ ಆತ್ಮಬಲ ಗುರು ಕೊಟ್ಟ ಉಪದೇಶ ನನಗೆ ಮ್ಯಾಗಿನ ಮ್ಯಾಗ ಯಪ್ಪ ಕೆಂಪಾಗಲಿ ಯಾಕಪ್ಪ ಕೇಳೋಣ ಅಂತ ಕೇಳಿದ್ರ ಇದು ಮರ್ಯಾದ ಲಾಂಛನ ಆದಿದು. ಹೆಗಲ್ನೆಲ್ಲ ಯಾಕೆ ಕೆಂಪು ಹಾಕೊಳಕು ಕೆಸಟ್ ಹಾಕೊಳಕು ಅಂತ ಕೇಳ, ನೀ ಎಲ್ಲಾರ ಹೋದಾಗ ಏನಾರ ಅದ್ರ ಮೇಲೆ ನಿನಗೆ ಆಸೆ ಹುಟ್ಟಂತ ಮಾಡಬಾರ್ದು ಮಾಡುವಂಗ ಅನ್ಸಕೈತಂತ ನೀನು ಹೆಗಲ ಮೇಲೆ ಕಾವಿ ಅಂತ. ಯಾಕೆ ಕಾವಿ ಕಾವಿ ತ್ಯಾಗದ ಸಂಕೇತ, ಮೋಹವನ್ನು ನಿರ್ಮೂಲ ಮಾಡೋ ಸಂಕೇತ. ಅದಕ್ಕೆ ನೀವು ಹೆಗಲ ಮೇಲೆ ನೀವು ಎಲ್ಲಾರ ಮಂಚ ಅಂದ್ರೆ ಅದು ಇರಬೇಕಲ್ಲ, ಧರ್ಮದ ಲಾಂಛನ ಇರಬೇಕು. ನೀವು ಏನಾರ ಮೋಹಿಸ್ಬೇಕು ಅಂತ ಅನಿಸ್ತು ಅಂತ ಕೇಳ ಇಲ್ಲಿ ಇದ್ದದ್ದು ನೆನಪು. ಇದು ನಮ್ಮ ಅಪ್ಪ ಕೊಟ್ಟರು, ಅವನ ಹೆಸರು ನಾವು ಕೆಟ್ಟ ತರಬಾರ್ದು, ಸೆರೆ ಅಂಗಡಿಗೆ ಹೋಗಬಾರ್ದು. ಚಲಬೇಕು ಶರಣಂಗೆ ಪರಸತ್ಯ ಅನ್ನೋದೇನೆ, ಚಲಬೇಕು ಶರಣಂಗೆ ಪರಧಾಮ ಅನ್ನೋದೇನೆ. ನಾ ಹೇಯ ಪೇಯ ಮಾಂಸ ಮದ್ಯಗಳಿಗೆ ಹೋಗಬಾರ್ದು, ಯಾಕಂದ್ರೆ ಇದು ಕೆಟ್ಟ ಸತ್ತನು, ಇದು ಕೆಟ್ಟ ಸತ್ತು ಅಂತ ನಮ್ಮ ಮಕ್ಕಳಿಗೆ ಈಗಿನ ಈಗ ನಾವು ಕೆಟ್ಟ ಬಿಟ್ಬಿಟ್ಟಾವು. ಇದ್ರ ತಗೊಂಡ ಇಲ್ಲಿ ಹೋಗ್ಬೇಕು, ಇಲ್ಲಿಂದ ಇದ್ರ ಹೋಗೋ ಬೇರೆ ಹಾಕೊಂಡು ಹೋಗ್ಬೋದು. ಅದಕ್ಕೆ ನೀನು ತಪ್ಪು ಮಾಡುವಾಗ, ನೀನು ಮೋಹಿಸುವಾಗ ನಿನಗೆ ಎಚ್ಚರಿರಲಿ ಅನ್ನೋದಕ್ಕೆ ನೀ ಸಾಧು ಅಲ್ಲ, ನೀ ಸನ್ಯಾಸಿ ಅಲ್ಲ. ಆದರೂ ನಿನ್ನ ಮೇಲೆ ಒಂದು ಕೆಂಪು ತುಂಡ ಇರಲಿ, ಒಂದು ವಸ್ತ್ರ ಇರಲಿ. ನಾನು ಅತಿಯಾಗಿ ಮೋಹಿಸಬಾರ್ದು, ನಾನು ಅತಿಯಾಗಿ ಕಾಣಿಸ್ಬಾರ್ದು ಅನ್ನೋ ಅವರು ನೀನು ಇರಲಿ ಅನ್ನೋದಕ್ಕೆ ಏನು ಮಾಡ್ತಾರೋ ಅಂತ ಕೇಳ ಅದನ್ನು ಹಂಚಿರ್ತಾರೆ. ಅದಕ್ಕೆ ನೀ ಏನು ಮಾಡುವ ಅಂತ ಕೇಳಿದ್ರೆ ಈ ಮೋಹವನ್ನು ಕಡಿಮೆ ಮಾಡು. ಯಾಕಂತ ಕೇಳ ನಾವೆಲ್ಲ ರಾಮಾಯಣ ಮಹಾಭಾರತ ನೋಡ್ಕೊಂಡು ಬರ್ತೀವಿ. ಮಹಾಭಾರತ ಎಲ್ಲಿನಿಂದ ಆತಂತೀವಿ, ಮಣ್ಣಿನಿಂದ ಆತಂತೀವಿ, ಮಣ್ಣಿನಿಂದ ಆತಂತೀವಿ. ಅದು ಎದರಿಂದನೂ ಆಗಿಲ್ಲ, ಮೋಹದಿಂದನೂ ಆಗೈತೆ. ಮಹಾಭಾರತ ನಡೆದದ್ದ ಮೋಹದಿಂದ. ದ್ರೋಣಾಚಾರ್ಯ ಎಂಥವರು ಅಂತ ಕೇಳಿದ ಅವರ ಮಗ ಅಶ್ವತ್ಥಾಮ ಸಣ್ಣವಿದ್ದಾಗ ಅವರು ಈ ಮಂದಿ ಉಸಾದಿ ಬ್ಯಾಡ, ನನ್ನ ಮಗ ಮೋಹಿತನಾಗಬಾರ್ದು, ಸಮಾಜಕ್ಕೆ ಮಾದರಿ ಆಗ್ಬೇಕಂತ ಹೇಳಿ ತಿಳ್ಕೊಂಡು ಹೋಗಿ ಗುಡ್ಡದಾಗ ಗುಡಿಸ್ಲ ಹಾಕೊಂಡ ಮಗನ್ನ ಈ ಸಮಾಜದ ಅನುಕೂಲಗಳೆಲ್ಲ ಕಾಮಕ್ರೋಧಾದಿಗಳು ಮೆತ್ತಬಾರ್ದು, ನನ್ನ ಮಗನೊಬ್ಬ ಋಷಿ ಪುತ್ರನಾಗಿ ಮಾಡಬೇಕು, ಇತಿಹಾಸ ಪ್ರಸಿದ್ಧ ಮಾಡ್ಬೇಕಂತೇಳಿ ಮಗನ ಮೇಲೆ ಮೋಹ ಆಗೊಂಡು ಹೋಗಿ ಗುಡಿಸ್ಲ ಹಾಕೊಂಡಿದ್ದ. ಅವನಿಗೆ ಅವರ ತಾಯಿ ಏನು ಮಾಡ್ತಿದ್ದು ಅಂತ ಕೇಳಿದ್ರ ಜ್ವಾಳದ ಹಿಟ್ಟ ಕಲಿಸಿ ಇವು ಹಾಲು ಅಂತೇಳಿ ಸೋಸಿ ಕುಡಿಸ್ತಿದ್ವು. ಒಂದು ದಿನ ಆಟ ಆಡ್ಕೊಂತ ದುರ್ಯೋಧನ ಸಂಘ ಬೆಳೆದ್ರು. ದುರ್ಯೋಧನ ಸಂಘ ಬೆಳೆದ ಅರಮನೆಗೆ ಬಂದ. ಅರಮನೆಗೆ ಬಂದ ಕೂಡಲೇ ಅಲ್ಲೆಲ್ಲ ಅರಮನೆಯ ರಾಣಿಯರ ಸಖಿಯರೆಲ್ಲ ಹುಡುಗರು ಆಟ ಆಡಿ ಬ್ಯಾಸೋತ್ ಬಂದಾರ ಅಂತೇಳಿ ಹಾಲು ಕುಡಿಯಕ್ಕೆ ಕೊಟ್ಟರು. ನಿಜವಾದ ಹಸುವಿನ ಹಾಲ. ಯಾವಾಗ ಹಾಲು ಕುಡಿದು ಮನ್ಯಾಗ ಕುಡಿಯೋ ಹಾಲಲ್ಲ ಅಂತ ಗೊತ್ತಾಗ್ತ. ಅವಾಗ ಓಡಿ ಬಂದದ್ದು ನೋಡಿ ಹಾಕಿರೋದು ಹಾಲು ಕುಡ್ತೀಯ ಮಗನ ಅಂತಂದು ಹಾಲು ಕುಡಿದು ಬಂದನ್ನ. ನೀ ಕೊಡೋ ಹಾಲು ಅಲ್ಲ, ಹಾಲನ್ನು ಕುಡಿದ ಬುದ್ಧಿ ಏನೋ ಕೇಳಿ ಅವತ್ತ ಸಂಚಿಕೆ ಏನು ಮಾಡಿದ್ರು ಅಂತ ಕೇಳಿದ್ರ ದ್ರೋಣಾಚಾರ್ಯಗಳು ನಿಜವಾದ ಹಾಲು ಕುಡಿದು ಬಂದ ನನ್ನ ಮಗ, ಯಾಕೆ ನೀವು ಹಿಟ್ಟಿನ ಹಾಲು ಅಂತೇಳಿ ಅವ್ನಿಗೆ ಈಗ ಗೊತ್ತಾಗೈತಿ. ಅದಕ್ಕೆ ನೀವು ಒಂದು ಆಕಳ ತರಬೇಕು. ವಾಕ್ಯ ಇಲ್ಲದಕ್ಕೆ ಹಾಲು ತರಕ್ಕೆ ವಾಕ್ಯ ಇಲ್ಲದಕ್ಕನ ಏನು ಮಾಡ್ತಿದ್ದ, ಅಲ್ಲೇ ಇಲ್ಲೇ ಕಟ್ಟಿನ ಜ್ವಾಳ ಬಿಸಿಲಿಂದ ಬಂದಿದ್ದಾಗ ಆ ಹಿಟ್ಟು ತಂದ ಭಿಕ್ಷಾ ಬೇಡಿ ತಂದು ಕೊಡ್ತಿದ್ದ. ಅದನ್ನು ಕಲಿಸಿ ಸೋಸಿ ಕುಡಿಸ್ತಿದ್ದು. ಈಗ ಆಕಳ ತಗೊಂಡು ಮತ್ತು ಆಕಳೇನು ತರಬೇಕ ನಾಲ್ಕು ಇರಲ್ಲ. ದೇವಿಯರ ಮುಂದೆ ರಾಣಿಯಾಗ ಏನು ದೊಡ್ಡ ಹೋಗಬೇಕ. ಆ ಥರ ವಾಕ್ಯದ ಹಸು ಎಲ್ಲಿಂದ ತರ್ತಾನೆ. ಅದಕ್ಕೆ ತನ್ನ ಸ್ನೇಹಿತರ ಕಡೆ ಹೋದ, ಗುರುಕುಲದಲ್ಲಿ ಕಲಿಯಾಕ ದೃಪದನ ಕಡೆ ಹೋದ. ದೃಪದ ಮಹಾರಾಜ ಆಗಿದ್ದ. ಪರಶುರಾಮನ ಕಡೆ ಹೋದ. ನಾ ಎಲ್ಲ ಕೊಟ್ಬಿಟ್ಟಂತ ನನ್ನ ಹತ್ರ ಏನೂ ಇಲ್ಲ, ದಾನ ಮಾಡಿಬಿಟ್ಟನು, ನಾ ಒಬ್ಬ ಅದೇನು ಏನೂ ಇಲ್ಲ ಅಂತ ದೃಪದ ರಾಜನ ಹತ್ರ ಹೋದ. ದೃಪದ ರಾಜನ ಹತ್ರ ಹೋದ ಕೂಡಲೇ ನೀ ಯಾರು ಅನ್ನೋದನ್ನು ಮಾಡ್ತೇನೆ ಅಂತ. ಗುರುಕುಲದಾಗ ಇಬ್ಬರು ಕುಡಿಯ ಕಲ್ತಿದ್ರು, ಇಬ್ಬರು ಕೂಡ ಒಂದರ ತಾಕಿನಾಗ ಹೊಂದಿದ್ರು. ನಿನಗೆ ಕಷ್ಟ ಬಂದಾಗ ಬಾ ಅಂತ ಅಂದಿದ್ದ. ಪರತ್ತು ಅಲ್ಲಿ ಹಾದ ಕೂಡಲೇ ರಾಜ ಆಗಿಬಿಟ್ಟಿದ್ದ. ದ್ರೌಪದಿ ಮಗಳಿದ್ರು. ಅದಕ್ಕೆ ನೀವು ಯಾರು ಅನ್ನೋದನ್ನ ಮಾಡ್ತೀವಿ. ಅವಾಗ ಅಂದಿರ್ಬೇಕಾರೆ ಹೀಗೆ ನೆನಪಿಲ್ಲ. ಈಗ ನಮ್ಮ ಕೈ ಕಾಲಿಯಲ್ಲಿ ಹೋಗಂತ ಅವಾಗ ದ್ರೋಣಾಚಾರ್ಯ ತಿರುಗಿ ಗುರುಕುಲಕ್ಕೆ
ವಿದ್ಯಾ ಹೇಳುವಂತ ವಿದ್ಯೆಯನ್ನು ಕೊಡ್ತಕ್ಕಂಥ ಗುರು ಪುತ್ರನ ಮ್ಯಾಗಿನ ಮೋಹಕ್ಕ ಮಗಗ ಆಸ್ತಿ ಮಾಡ್ಬೇಕು ಅಂತ ತಿಳ್ಕೊಂಡ ಹಸು ತರಪ್ಪದ ಒಂದು ದಿನದ ಹಾದಿ ಮೇಲೆ ಹೋದ್ರೆ ಯಾರೂ ಹಸುವನ್ನು ಕೊಡಲಿಲ್ಲ. ಬರ್ತಾ ಬರ್ತಾ ಬಂದು ಎಲ್ಲಿ ಕೌರವರು ಪಾಂಡವರು ಮಕ್ಕಳು ಆಟಾಡ್ತಿದ್ರು ಅವರ ಬುದ್ಧಿಯನ್ನು ಕೆಡಿಸಿ ಅವ್ರನ್ನೆಲ್ಲ ಏನು ಮಾಡಿದ, ಶತ್ರುಗಳನ್ನು ಅಂತವರೆಲ್ಲ ಶತ್ರುಗಳನ್ನ ಮಾಡಿ ಅವನ್ನೆಲ್ಲ ಬೇರೆ ಮಾಡಿ ರಾಜ್ಯ ಧ್ವಂಸ ಮಾಡಿ ಒಂದು ಹೋಗಿ ಇವರು ನಮ್ಮ ರಾಳೆ 7 11 ಹಂಗೆ ಅವ್ರು ಏನಂತಲ್ಲಪ್ಪ ರಾಳೆ ಎಲ್ಲ 7 11 ಆಯ್ತು. 7 11 ಮಾಡಿ ಅರ್ಜುನ ಕಳಿಸಿ ಕಾಸ ದ್ರುಪದನ ಕರ್ಕೊಂಡ್ಬಂದು ಹೆಣ್ಮುರ್ಗಿ ಕಟ್ಟಿ ದ್ರುಪದನ ಕಡೆಯಿಂದ ಅರ್ಧ ರಾಜ್ಯವನ್ನು ಕಸ್ಕೊಂಡು ಅವನ ಹೆಣ್ಮುರ್ಗಿಂದ ಬಿಟ್ಟ. ಈಗ ಡೆರಾಡೂನ್ ಅಂತ ನಾವು ಕರಿತೇವೆ, ಅದು ದ್ರುಪದಂದು ಮತ್ತು ಧ್ರುವನಂದು ಅರ್ಧ ರಾಜ್ಯ ಒಂದು ಅರ್ಧ ರಾಜ್ಯ ಒಂದು. ಈಗ ನಾವು ಅದಕ್ಕೆ ಡೆರಾಡೂನ್ ಅಂತ ಕರಿತೇವೆ. ಆ ಅರ್ಧ ರಾಜ್ಯನ ಕಸ್ಕೊಂಡು ಹಾಕತ್ತ ಇವ್ರಿಗೆ ಏನು ಮಾಡಿದ ಅಂತ ಕೇಳ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ವಿಚಾರ ಮಾಡಿದ, ಈ ದ್ರೋಣಾಚಾರ್ಯ ಹಿಂಗ ಬಿಟ್ರ ಇವು ಆಸ್ತಿ ಎಲ್ಲಿ ಮಾಡೋ ಏನೂ ಇಲ್ಲೇ ಇಲ್ಲ. ಅಣ್ತಾಮ್ರ ಕಸದನ ತನ್ನ ಮತ್ತೆ ಆಸ್ತಿ ಮಾಡವ, ಅಣ್ತಾಮ್ರ ಅರಮನೆ ಕಸದ ನಾವು ಕೊಡವ, ಅಣ್ತಾಮ್ರ ಹೊರಮನೆ ಕಸದ ನಾವು ಕೊಡವ, ದುಡಿದೇವು ಮಾಡವಲ್ಲ ಅಂತೇಳಿ ಗೊತ್ತಾಗಿ ಯುದ್ಧದೊಳಗೆ ಒಂದು ತಂತ್ರವನ್ನು ಹುಡುಗ ಏನ ಅಂತ ಕೇಳಿದ್ರೆ ಇವನಿಗೆ ದ್ರೋಣಾಚಾರ್ಯ ಎದುರಿಸುವಂತ ತಾಕತ್ತು ಪಾಂಡವರಿಗಿಲ್ಲ, ಮತ್ತು ಇವನು ಸೋಲಿಸಬೇಕಾಗಿತ್ತು ಅಂತ ಕೇಳಿದ್ರೆ ಇವಾಗ ಮಗುವಿನ ಮ್ಯಾಲ ಏನೈತಿ ಅಂದ್ರೆ ಮೋಹ ಭಾಳ ಐತಿ. ಆ ಮಗುನನ್ನ ಕೊಂದು ಬಿಟ್ಟು ತಾನು ಅವನ ಕೊಂಡ್ಬಿಡು. ಕೃಷ್ಣ ಪರಮಾತ್ಮ ಶತ್ರುಗಳನ್ನ ಹೆಂಗ್ ನಾಶ ಮಾಡ್ಬೇಕು ಅನ್ನೋದು ಭಗವದ್ಗೀತೆಯಲ್ಲಿ ಹೇಳ್ಬಿಡ. ಅದಕ್ಕೆ ಭಗವದ್ಗೀತೆಯ ಪ್ರತಿರೂಪವೇ ಏನು ಅಂತ ಕೇಳಿದ್ರೆ ದುರ್ಗಾ ಸಪ್ತಶತಿ. ಅಲ್ಲಿ 700 ಮಂತ್ರಗಳವ, ಇಲ್ಲೂ 700 ಮಂತ್ರಗಳವ. ಅಲ್ಲೂ ಏನೈತಿ ಅಂತ ಕೇಳಿ ಶತ್ರು ಧ್ವಂಸೈತಿ, ಇಲ್ಲೂ ಶತ್ರು ಧ್ವಂಸೈತಿ. ಅದಕ್ಕೆ ಅಲ್ಲಿ ದ್ರೋಣಾಚಾರ್ಯ ಏನು ಮಾಡಿದ ಅಂತ ಕೇಳಿ ಈ ಇವನ ಕಡೆಯಿಂದ ಯುಧಿಷ್ಠಿರ ಕಡೆಯಿಂದ ನೋಡಪ್ಪ ಯುದ್ಧ ನಡೆದೈತಿ. ಯುದ್ಧ ಸಾಕಷ್ಟು ವಿಶಾಲ ಪ್ರದೇಶ ಇತ್ತು, ಬೇರೆ ಕಡೆ ಯುದ್ಧ ನಡೆದಿತ್ತು. ಮಗುವಿನ ಮ್ಯಾಲ ಭಾಳ ಮೋಹಿತಿ ಇದ್ದ ದ್ರೋಣಾಚಾರ್ಯ. ಅದಕ್ಕೆ ಸತ್ಯ ಹೇಳಬೇಕು, ನಾ ಸತ್ಯ ಬಿಟ್ಟು ಬೇರೆ ಹೇಳೋಲ್ಲ, ಸತ್ಯ ಹೇಳಿ ನೀವೆಲ್ಲ ಸತ್ ಹೋಗಿರಪ್ಪ. ಅದಕ್ಕೆ ಒಂದು ಸಣ್ಣ ಸುಳ್ಳು ಹೇಳ, ಪೂರ್ತಿ ಸುಳ್ಳು ಹೇಳಬೇಡ, ಅರ್ಧ ಸುಳ್ಳು ಹೇಳ. ಏನು ಅಂದ್ಬಿಡ್ತೀರ, ಅಶ್ವತ್ಥಾಮ ಇಷ್ಟ ಅಂದ್ಬಿಡಪ್ಪ ಅಂತಂದ. ನೀವು ಅಂದ್ಬಿಟ್ಟ. ದ್ರೋಣಾಚಾರ್ಯ ಮುಂದೆ ಹೋಗಿ ದ್ರೋಣಾಚಾರ್ಯ ಅಶ್ವತ್ಥಾಮು ಹತ ಅಂದ. ಅವಾಗ ನಗಾರಿಗಳನ್ನು ಬರ್ಸಾಕತ್ರು, ಡೋಳ್ಗಳನ್ನು ಬರ್ಸಾಕತ್ರು. ಏನು ದ್ರೋಣಾಚಾರ್ಯ ಮಗಳ ಮೇಲೆ ಕಾಳಜಿ ಇಟ್ಕೊಂಡು ಮಗನ ಆಸ್ತಿ ಮಾಡ್ಬೇಕಂದಿದ್ದ, ಮಗಾಡ ಸತ್ತಾನ ಅಂತ ಏನು ಗೊತ್ತಾತು, ಅಲ್ಲೇ ಆಟ ಬಿದ್ದು ಕೂಡಲೇ ಅಶ್ವತ್ಥಾಮ ಹತವು ಕುಂಜರ ಅಂದ್ಬಿಟ್ಟು ಅಶ್ವತ್ಥಾಮ ಅನ್ನೋ ಆಡಿ ಸತ್ತ ಅಂತ ಗೊತ್ತಾಗಿ ಅಶ್ವತ್ಥಾಮನ್ನು ಮಗ ಸತ್ತ ಅಂತ ಕೇಳಿಲ್ಲ, ಬರೇ ಮಗ ಸತ್ತಾನ ಅಂದಕ್ಕೆ ಇದು ಸತ್ತು ಹೋಗ್ತಾನೆ. ಇನ್ನು ಮಗ ಕಡೆಗೆ ಸತ್ತು ಬಿಟ್ಟಿದ್ದಂದ್ರೆ ಅಲ್ಲೇ ಮಹಾಭಾರತನೇ ತೋರಿಬಿಡ್ತಿತ್ತು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ ಅಂತ ಕೇಳಿದ್ರೆ ಯಾರ್ಯಾರು ಮೋಹಿತರಾಗಿದ್ದರು, ಯಾರ್ಯಾರು ಕಾಮಾಂತರಿದ್ದರು ಅವ್ರನ್ನೆಲ್ಲ ಏನು ಮಾಡಿದ ಅಂತ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಭಾಳ ಚಂದ ಹೇಳ್ಕೊತ ಬಂದ್ಬಿಟ್ಟ. ಭಗವದ್ಗೀತೆಯಲ್ಲಿ ಇರದೇ ಇರುವುದು ಜಗತ್ತಿನೊಳಗೆ ಏನೂ ಇಲ್ಲ. ಜಗತ್ತಿನೊಳಗೆ ಏನೈತೋ ಅದೆಲ್ಲ ಭಗವದ್ಗೀತೆಯೊಳಗೈತೆ. ಭಗವದ್ಗೀತೆಯೊಳಗೆ ಏನೈತೋ ಅದೆಲ್ಲ ವಚನ ಮಹಾತ್ಮೆಯಾದಂಥ ದುರ್ಗಾ ಸಪ್ತಶತಿಯಲ್ಲೈತಿ. ಅಲ್ಲಿ ಏನೈತೋ ಅದೆಲ್ಲ ನೀವು ಸೇರಿದೊಳಗೈತಿ. ಅದನ್ನೆಲ್ಲ ನೀವು ಕಳ್ಕೊಂಡ್ಬಿಟ್ಟಿ ಅಂದ್ರೆ ನಷ್ಟ ಮೋಹ ಸ್ಮೃತಿಲ್ಲ. ಇದು ಮಹಾಭಾರತ. ಅದಕ್ಕೆ ಮಹಾಭಾರತ ಏನು ಹೇಳ್ತಾರೆ, ಏನು ಮಾಡಬಾರ್ದು ಅಂತ ಹೇಳ್ತಾರೆ. ಏನು ಮಾಡಬೇಡ, ಕಾಮ ಕ್ರೋಧ ಲೋಭ ಮೋಹ ಅಧ್ಯಾಯ. ಅದೇ ರಾಮಾಯಣ ಏನು ಹೇಳ್ತಂತೀರ, ಏನು ಮಾಡಬೇಕು ಅನ್ನೋದು ಹೇಳ್ತೀವಿ. ಮಹಾಭಾರತ ಏನು ಮಾಡಬಾರ್ದು ಅನ್ನೋದು ಹೇಳ್ತೀವಿ. ಅದಕ್ಕೆ ಅಲ್ಲಿ ಅಂತಂದ್ರೆ ಹೆಂಗೆ ಕೂಡಿರಬೇಕು ಅನ್ನೋದನ್ನ ಮುಂದೆ ಸಮಾಜಕ್ಕೆ ಒಬ್ಬ ನಾಯಕ ಹೆಂಗಿರಬೇಕು, ಒಬ್ಬ ನಾಯಕ ಹೆಂಗೆ ಬೆಳಿಬೇಕು, ಲೋಕಕ್ಕೆ ಹೆಂಗೆ ಅವನು ಮಾದರಿಯಾಗಿರಬೇಕು, ಆ ತನ್ನ ರಾಜ್ಯವನ್ನು ಕಲ್ಯಾಣ ರಾಜ್ಯವನ್ನು ಹೆಂಗೆ ಮಾಡಬೇಕು ಅಂತೇಳಿ ರಾಮಾಯಣ ತಿಳಿಸ್ಕೊಟ್ರೆ ಎದ್ದದ್ದನ್ನು ಹಾಳು ಮಾಡಿ ತನ್ನಗ ತನ್ನ ಮಕ್ಕಳಿಗೆ ಬೇಕಂತೇಳಿ ತಾನು ತನ್ನ ಮಗ ಬದುಕೋ ಸಂಬಂಧ ಯಾರು ಸತ್ರು ಚಿಂತಿಲ್ಲ ಅನ್ನೋದನ್ನ ಮಾಡಬೇಕು. ಅದಕ್ಕೆ ಇವೆರಡೂ ಏನಾವು ಅಂತೇಳಿದ್ರೆ ನಮ್ಮ ಸನಾತನ ಪರಂಪರೆಯ ದೊಡ್ಡ ಮಹಾಕಾವ್ಯಗಳು. ಇವನು ಯಾರು ಅಧ್ಯಯನ ಮಾಡಿಕೊಂಡು ಯಾರ ಅನ್ನದ್ದನ್ನು ಬಿಟ್ಟು ಯಾವ ಬೇಕಾದನ್ನು ಯಾರು ಇಟ್ಕೋತಾರೋ ಅವರೇ ಸ್ವಯಂ ದೇವಿ ಆಗ್ತಾರೆ. ಅವರ ಏನಪ್ಪ ಅಂದ್ರೆ ಸ್ವಯಂ ದೇವಿ ಮಹಾಲಕ್ಷ್ಮಿ ಅಂತಾರೆ. ಅದಕ್ಕೆ ಈ ಭೂತಳಕ್ಕೆಲ್ಲ ತಿಳಿಯುವಂತೆ ಮೋಹವನ್ನು ಹೆಂಗೆ ಕಳ್ಕೋಬೇಕು ಅನ್ನೋದನ್ನ ಆ ದೇವಿ ಅನೇಕ ಶಸ್ತ್ರಗಳನ್ನು ಬಳಸಿ ನಮ್ಮಲ್ಲಿರುವ ಕಾಮ ಕ್ರೋಧಾದಿಗಳನ್ನ ಆ ಬಿಡಾಲ ರುದ್ರ ಹೆಂಗೆ ಅವರನ್ನು ಚಕ್ಷುಗಳನ್ನು ಹೆಂಗೆ ನಾಶ ಮಾಡಿದ್ರು, ಹಂಗೆ ಗುರು ಮುಖೇನ ಹೇಳುವಂತ ಸ್ಮೃತಿ ಮಹಾಭಾರತ
ಭಗವದ್ಗೀತೆ ಇವೆಲ್ಲ ನಮ್ಮ ಧರ್ಮ ಗ್ರಂಥಗಳೇನಾವು, ಆ ಪೂಜ್ಯರು ಮಹಾತ್ಮರು ಏನಾದರೋ, ನಾಡಿನ ಸಂತರು ಪೂಂಗರು ಶರಣರು ಇವೆಲ್ಲ ಏನಾದರೋ ಆ ಎಲ್ಲ ವಚನಗಳ ಅಮೃತವನ್ನು ಸವಿಯನ್ನು ಸವಿದು ಅವೆಲ್ಲವನ್ನು ಕಡಿಮೆ ಮಾಡ್ಕೊಂಡಿದ್ವಿ ಅಂದ್ರೆ ನೀನೇ ದೇವಿಯ ಅಂಥ ಸದ್ಬುದ್ಧಿ ಸದ್ವಿವೇಕಗಳನ್ನು ಕೊಡಂತೇಳಿ ಆರಾಧ್ಯ ಸದ್ಗುರುನಾಥರನ್ನು ನಾವು ನೀವು ಬೆಳ್ಕೊಳ್ಳುತ್ತಾ ನೆನ್ನೆಗಳ ಗುರುತಿಸಿಕೊಳ್ಳೋದನ್ನು ಆರಾಧ್ಯ ಸದ್ಗುರುನಾಥನ ಎಲ್ಲರಲ್ಲಿ ಅರ್ಪಿಸಿ ಮುಗಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸನ್ಮಂಗಳ ಜೈ ಜೈ ಶ್ರೀ ಮಹಾಪಾರ್ವತಿ. Yeah.
ಓ